ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷ ಜರ್ನಿಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಇದೇನಪ್ಪ ಇವಳು ಹೈವೇಲಿ ನಿಂತು ಏನು ಮಾಡ್ತಿದ್ದಾಳೆ ಅಂತ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆ್ಯಕ್ಚುಲಿ ಇವತ್ತು ನನ್ನ ಜೊತೆ ಒಂದು ಇಬ್ಬರು ಗೆಸ್ಟ್ ಜಾಯಿನ್ ಆಗ್ತಿದ್ದಾರೆ. ಒಂದು ಬ್ಯೂಟಿಫುಲ್ ಜರ್ನಿ ಇರುತ್ತೆ. ಸೊ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಆ ಗೆಸ್ಟ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ಮತ್ತ್ಯಾಕೆ ತಡ, ಪರಿಚಯ ಮಾಡಿಸ್ತೀನಿ. ಬಟ್ ವೇಟ್ ಮಾಡ್ತಾ ಇದ್ದೀನಿ, ಇನ್ನೂ ಬರ್ತಾ ಇಲ್ಲ. ನೋಡೋಣ, ಇನ್ನೇನು ಬಂದೇ ಬಿಡ್ತಾರೆ, ವೇಟ್ ಮಾಡೋಣ. ಬಟ್ ಜರ್ನಿ ಅಂತೂ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ ಅಂತ. ಇಬ್ಬರು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್, ಇಂಟ್ರೆಸ್ಟಿಂಗ್ ವ್ಯಕ್ತಿಗಳು ನಮ್ಮನ್ನ ಇವತ್ತು ಜಾಯಿನ್ ಆಗ್ತಾರೆ. ಬೆಟ್ಟ ಗುಡ್ಡ ಈ ಮಧ್ಯೆ ಒಂದು ಒಳ್ಳೆ ಜರ್ನಿ. ಬಂದೇ ಬಿಟ್ರು ಗೆಸ್ಟ್. ಹಲೋ, ಹೇಗಿದ್ದೀರಾ? ಆರಾಮ್. ಓಕೆ, ನಾನು ಈಗಷ್ಟೇ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೆ, ಎಲ್ಲಿ ನಮ್ಮವ್ರು ಇನ್ನೂ ಕಾಣಿಸ್ತಿಲ್ಲ ಅಂತ ಹೇಳಿ ಬಂದೇ ಬಿಟ್ರಿ. ಓಕೆ, ಈಗ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ ಅಲ್ವಾ? ತಡ ಮಾಡೋದು ಬೇಡ. ಆಲ್ ಸೆಟ್, ಲೆಟ್ಸ್ ಗೋ. Okay, let's begin our journey. ಜೈ. Welcome to #ParuParvatiWorld. ವಾವ್, ಥ್ಯಾಂಕ್ ಯು. ಅಂದ್ರೆ ನಾನು ನಿಮ್ಗೆ ವೆಲ್ಕಮ್ ಮಾಡಬೇಕು, ಬಟ್ ನೀವು ವೆಲ್ಕಮ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಸೋ ಸಖತ್. ನನ್ಗೆ ಏನಂತಂದ್ರೆ, ಯೂಶಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ದೀಪಿಕಾ ಅವರ ಪ್ರೊಫೈಲ್ ಇದೆಯಲ್ಲ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ಲೈಕ್ ಈಗ ಯೂಶಲಿ ನಟಿಯರಂತಂದ್ರೆ ಬರೀ ಫೋಟೋ ಶೂಟ್ಸ್ ಇರುತ್ತೆ, ಒಂದಷ್ಟು ವಿಡಿಯೋಸ್ ಇರುತ್ತೆ, ಸಿನಿಮಾ ರಿಲೇಟೆಡ್ ರೀಲ್ಸ್ ಇರುತ್ತೆ. ಬಟ್ ದೀಪಿಕಾ ದಾಸ್ ಪ್ರೊಫೈಲ್ ಅಲ್ಲಿ ಆಲ್ಮೋಸ್ಟ್ ಬರೀ ಅಡ್ವೆಂಚರಸ್ ಇರುತ್ತೆ, ಎಲ್ಲೆಲ್ಲೋ ತಿರುಗಾಡ್ತಾ ಇರ್ತಾರೆ. ಸೊ ನನ್ನ ಮೊದಲನೇ ಪ್ರಶ್ನೆ, ಯಾವುದು ಲಾಸ್ಟ್ ನೀವು ಹೋಗ್ಬಿಟ್ಟು ಬಂದಿದ್ದು ಪ್ಲೇಸ್? ಯಾವ ದೇಶನ ಲಾಸ್ಟ್ ವಿಸಿಟ್ ಮಾಡಿದ್ದು? ದೇಶ ಬಂದು ಅಜರ್ಬೈಜಾನ್ ರೀಸೆಂಟ್ ಆಗಿ ಹೋಗಿದ್ದು. ಅಂಡ್ ಅಡ್ವೆಂಚರ್ ಅಂತ ಬಂದ್ರೆ ಆಕ್ಚುಲಿ ನಾನು ಒಂದು ಕಂಟ್ರಿ ಇದೆ ಆಯ್ತಾ, ಆ ಕಂಟ್ರಿ ಹೆಸರು ಜಾರ್ಜಿಯಾ ಅಂತ. ಅಲ್ಲಿ ಆಕ್ಚುಲಿ ವೆರಿ ಯುನೀಕ್ ಆಗಿ ನಾನೊಂದು ಅಡ್ವೆಂಚರ್ ಟ್ರೈ ಮಾಡಿದೆ. ಏನ್ ಗೊತ್ತಾ, ಸೈಕ್ಲಿಂಗ್ ಆನ್ ಮೌಂಟೇನ್ ಹಿಲ್ಲಿ ಏರಿಯಾದಲ್ಲಿ ಒಂದು ವ್ಯಾಲಿ ಇರುತ್ತೆ. ಆ ವ್ಯಾಲಿಯಲ್ಲಿ ಆ ಎಂಡಿಂದ ಈ ಎಂಡ್ ತನಕ ಒಂದು ಸೈಕ್ಲಿಂಗ್ ಇದ್ರಲ್ಲಿ ರೋಪ್ ಹಾಕಿರ್ತಾರೆ, ಅದ್ರ ಮೇಲೆ ಸೈಕ್ಲಿಂಗ್ ಮಾಡೋದು. ದಟ್ ವಾಸ್ ಫನ್, ಟ್ರಸ್ಟ್ ಮೀ ಕಾವ್ಯ. ನಿಜವಾಗ್ಲೂ ತುಂಬಾ ಭಯ ಆಯ್ತು, ಬಟ್ ಭಯ ಆದ್ರೂ ಎಷ್ಟು ಥ್ರಿಲ್ ಗೊತ್ತಾ, ಇವತ್ತು ನೆನ್ಸ್ಕೋತೀನಿ ನಾನು ಅದನ್ನ. ಐ ಮೀನ್ ಗೊತ್ತಿಲ್ಲ, ನಮ್ಗೆ ನಾರ್ಮಲ್ ರೋಡ್ ಅಲ್ಲಿ ನಾವು ಸೈಕಲ್ ಹೊಡಿಬೇಕಾದ್ರೆ ಅನ್ಕೋತಾ ಇರ್ತೀವಿ ಎಲ್ಲಾದ್ರೂ ಬ್ಯಾಲೆನ್ಸ್ ಇಲ್ಲ ಅಂತ. ಹೌದು, ಸೊ ಲೈಕ್ ಇವನ್ ಕಾರ್ ಆದ್ರೆ ಬಿಡಪ್ಪ, ಏನಾದ್ರು ಆಫ್ ಆಯ್ತು ಅಂದ್ರೆ ಅಲ್ಲೇ ನಿಂತ್ಕೊಳ್ತೀವಿ ಅಂತ. ಬೈಕ್ ಸೈಕಲ್ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ, ಬ್ಯಾಲೆನ್ಸ್ ತುಂಬಾ ಬೇಕು ಅಂಡ್ ಯು ನೀಡ್ ಟು ಟ್ರಸ್ಟ್ ದಟ್ ವೆಹಿಕಲ್. ಅಲ್ಲಿ ಎಷ್ಟು ಮಜಾ ಆಯ್ತು ಅಂದ್ರೆ, ಟ್ರಸ್ಟ್ ಮೀ, ಹೋಗ್ತಾ ಇದೀವಿ, ಐನೋ ನನ್ ಭಯ ಆಗ್ತಿದೆ, ಬಟ್ ಸುಮ್ನೆ ಕಿರ್ಚ್ಕೊಂಡು ಹೋಗೋದು ಅಂತ. ಎಂಜಾಯ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತಲ್ವಾ ಅವಾಗ. ಸೊ ಅದಕ್ಕೋಸ್ಕರನಾದ್ರೂ ನಮ್ಮ ಆಡಿಯನ್ಸ್ ಇರ್ತಾರೆ, ನಮ್ಮ ಇದಿರುತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ಆ ಭಯನೂ ಮರಿಬೇಕು, ಆತರ ಕಾಣಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ಸರ್ಕಸ್. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಡ್ವೆಂಚರ್ಸ್. ಗೊತ್ತಾ ನಿಮ್ಗೆ ಯಾಕೆ ದೀಪಿಕಾ ಅವ್ರು ಇಷ್ಟೊಂದು ಕ್ರೇಜಿ ಅಂತ ಹೇಳಿ? ಯಾಕಂತಂದ್ರೆ ಈ ಕಾರ್ ನೋಡ್ದೆ, ನಾನು ಯಾವತ್ತೂ ನೋಡಿಲ್ಲ, ಟು ಬಿ ಆನೆಸ್ಟ್. ನಾನು ಎಲ್ಲೂ ನೋಡಿಲ್ಲ ಈ ತರದ್ ಕಾರು. ಯಾಕೆ ಅಂತಂದ್ರೆ ಹಿಂದ್ಗಡೆ ಒಂದು ಸ್ಟೆಪ್ನಿ ತರ ಬೈಕ್ ನೇ ಹಾಕೊಂಡ್ಬಿಟ್ಟಿದ್ರ. ನೀವೆಲ್ಲೂ ಟೈರ್ ಹಾಕೋತಾರೆ ಯೂಶಲಿ, ಬಟ್ ನೀವು ಬೈಕ್ ನೇ ಹಾಕೊಂಡ್ ಬಿಟ್ಟಿದ್ದೀರಾ. ಈ ಕಾರ್ ಸ್ಪೆಷಾಲಿಟಿ ಏನು ಅನ್ನೋದು ನಾನು ತಿಳ್ಕೊಬೇಕು ಅಂತ ಕುತೂಹಲ. ಸಿ ಬೇಸಿಕಲಿ ನಿಮಗೆ ನಾನು ಅವಾಗ್ಲೇ ಹೇಳ್ದೆ, ನಿಮ್ಗೆ ಸ್ಪೆಷಲ್ ಪರ್ಸನ್ ನಮ್ಮ ಈ ಕಾರು. ಓಕೆನಾ, ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಅಥವಾ ನನ್ನ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗಿದೆಯೋ ಅಷ್ಟೇ ಈ ಕಾರ್ ಮಹತ್ವ ಇದೆ. ನೀವ್ ಎಲ್ಲಿ ಬೇಕಾದ್ರೂ ಸಿನಿಮಾದಲ್ಲಿ ನೋಡ್ಬೋದು, ನನ್ನ ಜೊತೆಯಾಗಿ ಯಾವಾಗ್ಲೂ ಇರೋವಂಥದ್ದು ವೆಹಿಕಲ್ ಅಂದ್ರೆ ಈ ಕಾರು. ಓಕೆ, ಈ ಕಾರ್ ಕಲರ್ ಇಂದ ಹಿಡಿದು ಪ್ರತಿಯೊಂದನ್ನು ದೇ ಮಾಡಿಫೈಡ್ ಇಟ್. ಅಂದ್ರೆ ನಾನು ಹೇಳ್ತಾ ಇರೋದು, ಇದೇ ಕಲರ್ ಬೇಕು, ಇದೇ ಕಾರ್ ಬೇಕು. ಈ ಕಾರ್ ಯಾಕೆ ಬೇಕು ಅಂತ ಹೇಳಿದ್ರೆ, ಹಿಂದೆ ನಮ್ದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂತ ಬೈಕ್ ಇದೆ. ಸೊ ಆ ಬೈಕ್ ಇದೇ ಕಲರ್ ಬೇಕು. ಆಮೇಲೆ ಅದನ್ನ ಈ ವೆಹಿಕಲ್ ಎಲ್ಲ ಹಾಕೊಂಡು ಹೋಗೋದಿಕ್ಕೆ ಸಾಧ್ಯ. ಸೊ ನಾವು ಹೊರಗಡೆ ಎಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ನಮಗೆ ಬೈಕು ಬೇಕು, ಕಾರು ಬೇಕು ಅಂತ ಅನಿಸ್ತಾ ಇರುತ್ತೆ. ಕೆಲವು ಪ್ಲೇಸ್ ಅಲ್ಲಿ ಬೈಕ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ. ಇದರ ಟ್ರಾವೆಲಿಂಗ್ ಕ್ರೇಜ್ ಇರೋರಿಗೆ ಇದ್ರ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇರುತ್ತೆ. ಸೊ ಆ ರೀತಿ ಇರ್ಬೇಕಾದ್ರೆ ಇದು ಸಿನಿಮಾದಲ್ಲಿ ಅದಕ್ಕೆ ತುಂಬಾ ಚೂಸಿಯಾಗಿ ಪಿಕ್ ಮಾಡಿದ್ದಾರೆ ನಮ್ ಡೈರೆಕ್ಟರ್ ಅಂತ ಹೇಳ್ಬೋದು.
ಸೊ ಈ ಸಿನಿಮಾದಲ್ಲಿ ಇದು ಕೂಡ ನಾನು ಅವಾಗಲೇ ಹೇಳ್ತಿದ್ದ ಹಾಗೆ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡಿರೋದು ನಮ್ಮ ಇಸುಜು. ಆಕ್ಚುಲಿ ಅದು ಬ್ರ್ಯಾಂಡಿಂಗ್ ಅಂತ ಅನ್ಕೋಬಹುದು, ಬಟ್ ನಾವು ಇವನ್ನ ಇಸುಜು ಅಂತಾನೆ ಕರೆಕ್ಟ್ ಶುರು ಮಾಡ್ಬಿಟ್ಟಿದ್ವಿ ಅವಾಗಿಂದ. ಇಟ್ಸ್ ನಾಟ್ ಅ ಬ್ರ್ಯಾಂಡಿಂಗ್, ಆಕ್ಚುಲಿ ನಾವು ಮಾಡ್ತಾ ಇರೋದು. ಇಸುಜು ಈಸ್ ಆರ್ ಬೆಸ್ಟ್ ಪಾರ್ಟ್ನರ್, ಮೈ ಬೆಸ್ಟ್ ಪಾರ್ಟ್ನರ್, ಪಾಯಲ್ಸ್ ವೆರಿ ಬೆಸ್ಟ್ ಪಾರ್ಟ್ನರ್. ಸಕ್ಕತ್ ಇಂಟ್ರೆಸ್ಟಿಂಗ್ ಆಕ್ಚುಲಿ. ಬಟ್ ಎಷ್ಟು ಕಿಲೋಮೀಟರ್ ಓಡಿಸಿದಿರಾ ಅಂತ? ಐ ಥಿಂಕ್ ಈಗ 1,27,960 ಬರೋಷ್ಟೊಳಗೆ ಆಲ್ಮೋಸ್ಟ್ 8,000 ಮೇಲೆ ಹೋಗುತ್ತೆ. ಅಂದ್ರೆ 1,28,000 ಮೇಲೆ ಹೋಗುತ್ತೆ. ಓಕೆ. ಆಕ್ಚುಲಿ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ, ಇಷ್ಟು ಕಿಲೋಮೀಟರ್ ಓಡಿದೆ ಗಾಡಿ, ಡೀಸೆಲ್ಗೆ ಎಷ್ಟು ಖರ್ಚಾಯ್ತು ಅಂತ? ನಿಮ್ಗೆ ಗೊತ್ತಾ ಸಿನಿಮಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಪೇಡ್ ಆರ್ಟಿಸ್ಟ್ ಯಾರು ಅಂತ? ವಾವ್, ವಾಟ್ ಅ ಗೆಸ್ ಅಲ್ಲ ಇದು, ಆಕ್ಚುಲಿ ಪರ್ಫೆಕ್ಟ್ ಆನ್ಸರ್ ಅದು. ಸೀರಿಯಸ್ಲಿ ಎಷ್ಟಾಗಿರ್ಬೋದು ಅನ್ಕೊಂಡಿದ್ದೀರಾ ಗೆಸ್? ನಾನು ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೇನೆ, ಓಕೆನಾ? ಓಹೋ, ತುಂಬಾ ಕಡಿಮೆ ಆಗುತ್ತೆ ಅವಾಗ. ಐ ಥಿಂಕ್ ಒಂದು 2 lakhs. ಕಮ್ ಆನ್, ಸೆಕೆಂಡ್ ಹೈಯೆಸ್ಟ್ ಪೇಡ್ ಆರ್ಟಿಸ್ಟ್ ಅಂತ ನಾನು ಕ್ಲೂ ಕೊಟ್ಟಿದ್ದೀನಿ ನಿಮಗೆ. ನಿಮ್ಮಷ್ಟು ಕಾರ್ ಬಗ್ಗೆ ಗೊತ್ತಿಲ್ಲ, ಸೊ ಹಾಗಾಗಿ ಒಂದು 5 lakhs. ಆಕ್ಚುಲಿ ಇನ್ನೊಂದು ಕಾರ್ ತಗೋಬೋದಾಗಿತ್ತು ನಾವು. ಕೆನ್ ಯು ಗೆಸ್? ಇನ್ನೊಂದು ಕಾರ್ ಅಂದ್ರೆ ಒಂದು 10 ಲಕ್ಷ. ಇಟ್ಸ್ ಆಲ್ಮೋಸ್ಟ್ 13 lakhs, 13 ಲಕ್ಷ. ಈ ನಮ್ಮ ಕಾರು ಹೈಯೆಸ್ಟ್ ಪೇಡ್ ಆರ್ಟಿಸ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಲ್ಲ, ಅಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ನಾನೇ ಫ್ರೀಯಾಗಿ ಆಕ್ಟ್ ಮಾಡ್ಬಿಡ್ತಿದ್ದೆ. ಬಟ್ ಇಸೂಜಿಗಿರೋ ಇದ್ರಲ್ಲಿ ಇನ್ನೊಂದು ಆರ್ಟಿಸ್ಟ್ ನೇ ಕರ್ಕೊಂಡ್ ಬರ್ಬೋದಾಗಿತ್ತು ಅನ್ಸುತ್ತೆ. ಇನ್ನ ಒಂದಲ್ಲ ಎಷ್ಟು ಜನ ಆರ್ಟಿಸ್ಟ್ ನ ಕರ್ಕೊಂಡ್ ಬರ್ಬೋದಾಗಿತ್ತೇನೋ. ಬಟ್ ಇದಕ್ಕಿರೋ ಅಷ್ಟು ವ್ಯಾಲ್ಯೂ ಆಕ್ಚುಲಿ ನಮಗೂ ಇಲ್ಲ ಸಿನಿಮಾದಲ್ಲಿ ಅನ್ಸುತ್ತೆ ನಂಗೆ ಒಂದೊಂದ್ಸರಿ. ಬಿಕಾಸ್ ವಿತೌಟ್ ದಿಸ್ ಕಾರ್ ಐ ಡೋಂಟ್ ಥಿಂಕ್ ಸೊ. ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೀವಿ ಗೊತ್ತಾ? ಐ ಥಿಂಕ್ ಇದು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಸುತ್ತಾಡ್ಕೊಂಡ್ ಬಂದಿದೆ. ನೀವು ನಂಬಲ್ಲ, ನಾರ್ತ್ ಇಂಡಿಯಾದಲ್ಲಿ ಇದೇ ಕಾರಲ್ಲಿ ನಾವು ಉತ್ತರಾಖಂಡ್ ಹೋಗಿದೀವಿ, ರಾಜಸ್ಥಾನ್ ಹೋಗಿದೀವಿ, ಅಂಡ್ ಗೋವಾದಾಗ ಹೋಗಿದೀವಿ, ಆಮೇಲೆ ಮಹಾರಾಷ್ಟ್ರಗ್ ಹೋಗಿದೀವಿ, ಕೂರ್ಗ್ ಹೋಗಿದೀವಿ, ಆಮೇಲೆ ಮೈಸೂರು ಹೋಗಿದೀವಿ. ಬೆಂಗಳೂರಲ್ಲಂತೂ ದಿನ ಬೆಳಗ್ಗೆ ಆದ್ರೆ ಇದೇ ಕಾರ್ ನಮ್ಗೆ ಏನೋ ಏನ್ ಹೇಳ್ತಾರೆ, ಸೆಟ್ಟಲ್ಲೂ ಕೂಡ ಇವ್ರು ಬೇಕು, ಆಫ್ ದ ಸ್ಕ್ರೀನ್, ಆನ್ ದ ಸ್ಕ್ರೀನ್, ಎರಡೂನು. ಅಂಡ್ ಇದು ತುಂಬಾ ಸಾಮಾನ್ಯವಾದ ಕಾರ್ ಅಂತ ಅನ್ಕೋಬೇಡಿ. ಈ ಕಾರಲ್ಲಿ ಇರೋ ಅಷ್ಟು ಐಟಮ್ಸ್ ನಿಮ್ಗೆ ಒಂದು ಸ್ಟೋರ್ ಅಲ್ಲೂ ಕೆಲವೊಂದು ಅಂದ್ರೆ ಹ್ಯಾಂಡ್ ಪಿಕ್ಡ್ ಅಂತ ಹೇಳ್ತಾರಲ್ಲ, ಹಂಗೆ ಒಂದಷ್ಟು ಬೇಕಾಗಿರೋ ಅಂತದನ್ನ ತಂದು ಇಟ್ಕೊಂಡಿದೀವಿ ಈ ಕಾರಲ್ಲಿ. ಅಷ್ಟು ಐಟಮ್ಸ್ ಗಳಿದೆ, ನಿಮ್ಗೆ ಆಮೇಲೆ ತೋರಿಸ್ತೀರಾ. ಬಟ್ ಅದಕ್ಕಿಂತ ಮುಂಚೆ ನಾನು ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನೀವ್ ಹೇಳಿದ್ಮೇಲೆ ನಂಗೆ ಫ್ಲಾಶ್ ಆಯ್ತು, ಹುಡುಕ್ದೆ. ಏನದು ಸ್ಟೋನ್? ಏನ್ ಸ್ಟೋನ್ ಅದು? ಏನದು ಸ್ಪೆಷಾಲಿಟಿ ಏನು ಅಂತ? ಸೊ ನಿಮ್ ಕಣ್ಣು ಅದ್ರ ಮೇಲೆ ಬಿತ್ತು ಅಂದ್ರೆ ಡೆಫಿನೆಟ್ಲಿ ಹ್ಯಾವ್ ಟು ಟೆಲ್ ದ ಸ್ಟೋರಿ. 2 ವರ್ಷ ಹೇಳ. ಒಂದು ಸಿನಿಮಾದಲ್ಲಿ ದಿಸ್ ಪಾಯಲ್ ಕ್ಯಾರೆಕ್ಟರ್ ಏನೋ ಟ್ರಾವೆಲ್ ಮಾಡೋದು ಎಷ್ಟು ಇಷ್ಟನೋ, ಅವಳಿಗೆ ಎಲ್ಲಾದ್ರೂ ಹೋದ್ರೆ ಮೆಮೊರಿನ ಕ್ರಿಯೇಟ್ ಮಾಡೋದು ಇಷ್ಟ. ಅಂಡ್ ಅದ್ರ ಜೊತೆಗೆ ಮೆಮೊರೀಸ್ ಆಗಿ ಒಂದಷ್ಟು ಏನಾದ್ರೂ ಕಲೆಕ್ಷನ್ಸ್ ನ ಕಲೆಕ್ಟ್ ಮಾಡೋದು ತುಂಬಾ ಇಷ್ಟ. ಸೊ ಜಸ್ಟ್ ಲೈಕ್ ದೀಪಿಕಾ ದಾಸ್ ಅಂತ ಅನ್ಕೊಳ್ಳಿ. ಸೊ ಬೇಸಿಕಲಿ ದೀಪಿಕಾ ದಾಸ್ ಕೂಡ ಇದೇ ಕೆಲಸ ಮಾಡ್ತಾರೆ. ಯಾವ್ದಾದ್ರು ಬೀಚ್ಗೆ ಹೋದ್ರೆ ಕಲ್ಲೆತ್ಕೊಂಡ್ ಬರೋದು, ಕಪ್ಪೆ ಚಿಪ್ ಎತ್ಕೊಂಡ್ ಬರೋದು, ಕೆಲವು ಕಡೆ ಡ್ರೈ ಲೀವ್ಸ್ ಇದ್ರೆ ಡ್ರೈ ಲೀವ್ಸ್ ಎತ್ಕೊಂಡ್ ಬರೋದು. ಸೊ ಐ ಸ್ಟೋರ್ ಇಟ್, ಐ ಕೀಪ್ ಇಟ್ ಆಸ್ ಮೈ ಕಲೆಕ್ಷನ್ಸ್ ತರ. ಸೊ ಇಟ್ಸ್ ಒಂಥರ ತುಂಬಾ ಖುಷಿ ಕೊಡುತ್ತೆ. ಹೌದು, ನಾವ್ ಇನ್ಯಾವತ್ತು ನೋಡಿದಾಗ ಹೌದು ನಾನು ಇಲ್ಲಿಂದ ಇದನ್ನ ತಂದೆ ಅನ್ನೋದೊಂದು ಖುಷಿ ಇರುತ್ತಲ್ಲ. ಎಕ್ಸಾಕ್ಟ್ಲಿ. ಸೊ ಸಿಮಿಲರ್ ಕ್ಯಾರೆಕ್ಟರ್ ಪಾಯಲ್ ಹ್ಯಾಸ್. ಓಕೆ, ಸೊ ಪಾಯಲ್ ಕ್ಯಾರೆಕ್ಟರ್ ಈ ತರ ಸ್ಟೋನ್ಸ್ ಗಳನ್ನ ಎಲ್ಲೆಲ್ಲಿ ಹೋಗ್ತಾಳೆ ಕಲೆಕ್ಟ್ ಮಾಡ್ತಾ ಇರ್ತಾಳೆ. ಅಂಡ್ ಅದರಲ್ಲಿ ಒಂದೊಂದು ಸ್ಟೋರಿ ಇರುತ್ತೆ. ಶಿ ಕಲೆಕ್ಟ್ ಡಿಫ್ರೆಂಟ್ ಶೇಪ್ ಅಲ್ಲಿ ಇರುವಂತಹ ಕಲ್ಲುಗಳು. ಅವಳು ಅದಕ್ಕೆ ಒಂದು ಪಿಕ್ಚರೈಸ್ ಮಾಡ್ತಾಳೆ. ಅಂಡ್ ಶಿ ಇಸ್ ಜಸ್ಟ್ ನಾಟ್ ಎ ಟ್ರಾವೆಲರ್, ಅವಳು ಒಂದು ಆರ್ಟಿಸ್ಟ್ ಕೂಡ. ಆರ್ಟಿಸ್ಟ್ ಇನ್ ದ ಸೆನ್ಸ್ ಪೇಂಟಿಂಗು, ಈ ವಾಲ್ ಪೇಂಟಿಂಗ್ಸ್, ಈ ತರದೆಲ್ಲ ಒಂದಷ್ಟು ಕ್ಯಾರೆಕ್ಟರ್ ಬಿಲ್ಡ್ ಮಾಡಿರುತ್ತೆ. ಶಿ ಲೈಕ್ ಟು ಎಕ್ಸ್ಪ್ಲೋರ್ ಮೋರ್. ಶಿ ಲೈಕ್ಸ್ ಟು ಹೊಸದನ್ನ ಕಲಿಯೋದನ್ನ ತುಂಬಾ ಖುಷಿ ಪಡ್ತಾಳೆ ಅವಳು. ಸೊ ಆ ತರ ಕ್ಯಾರೆಕ್ಟರ್. ಸೊ ಈ ಸ್ಟೋನ್ ಬಂದು ಅವಳ ಒಂದು ಮೆಮೊರಿ. ಇಟ್ಸ್ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಖಂಡಿತ ಇವರು ಕೂಡ ಕಾಣಿಸ್ಕೊಳ್ತಾರೆ. ಸೊ ನಮ್ಗೆ ಇಲ್ಲಿ ಗೊತ್ತಾಗೋದು ಏನಂತಂದ್ರೆ ಟೀಮ್ ಎಷ್ಟು ಪ್ಯಾಷನೇಟ್ ಆಗಿದೆ ಅನ್ನೋದು. ಯಾಕೆಂದ್ರೆ ಒಂದು ಕಾರ್ ಪ್ರಾಪರ್ಟಿ ಒಂದು ಕ್ಯಾರೆಕ್ಟರ್ ಆಗಿ ಬದಲಾಗುತ್ತೆ ಅಂತಂದ್ರೆ ಸೀರಿಯಸ್ಲಿ ಇವ್ರು ಪ್ಯಾಷನೇಟ್ ಬಗ್ಗೆ ಮಾತನಾಡ್ಲೇಬೇಕು. ಸೊ ವಾಸ್ ದ ಟೀಮ್.
ಟೀಮ್ ವಾಸ್ ಎಕ್ಸಲೆಂಟ್ ಆಕ್ಚುಲಿ. ಅವರ ಗ್ರೌಂಡ್ ವರ್ಕ್ನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಒಂದು ಆರ್ಟಿಸ್ಟ್ ಆಗಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಇರಿಟೇಷನ್ ಆಗ್ಬೋದು, ಅಥವಾ ಅಂದ್ರೆ ಆ ಟಾರ್ಚರ್ ಆ ಮೊಮೆಂಟ್ ಅಲ್ಲಿ ಅನುಭವಿಸುವಂಥದ್ದು ಒಂದು ಸ್ವಲ್ಪ ಕಿರಿಕಿರಿ ಅನ್ಸ್ಬೋದು ಆಯ್ತಾ. ಆದ್ರೆ ದ ಔಟ್ಪುಟ್ ಅವರು ಕಂಡಿರುವಂತ ವಿಷನ್, ಆ ಔಟ್ಪುಟ್ ಬರೋದಿಕ್ಕೆ ದ ವೇ ದೇ ವರ್ಕ್ಡ್, ಇಟ್ಸ್ ರಿಯಲಿ ಅಮೇಝಿಂಗ್. ಸಿ ಒಂದು ಯಂಗ್ ಟೀಮು ಮತ್ತೆ ಒಂದು ನ್ಯೂ ಟೀಮ್ ಇಷ್ಟೊಂದು ಪ್ರಯತ್ನ ಪಡ್ತಾರೆ, ಇಷ್ಟೊಂದು ಏನೋ ದೇ ಡೆಡಿಕೇಟ್ ದೆಮ್ಸೆಲ್ಫ್ ಅಂತ ಅಂದ್ರೆ ಐ ಥಿಂಕ್ ದಟ್ಸ್ ಅ ಬೆಸ್ಟ್ ಪಾರ್ಟ್. ಸಿ ನಾವು ಅನ್ಕೊಳ್ತಾ ಇರ್ತೀವಿ ಗೊತ್ತಾ, ಒಂದು ಸಿನಿಮಾಗೆ ಈಗ ನಾವು ತುಂಬಾ ಬೇರೆ ಬೇರೆ ಎಕ್ಸಾಂಪಲ್ಸ್ ತಗೋತೀವಿ, ಹೊರಗಡೆ ಏನೋ ದೇಶದಲ್ಲಿ ಆಗೋದು ಅಥವಾ ಹೊರಗಡೆ ಬೇರೆ ನಮ್ಮ ರೀಜನ್ ಬಿಟ್ಟು ಬೇರೆ ಕಡೆ ಆಗೋದ್ರಿಂದ ನಾವು ಅವ್ರಂಗ್ ಮಾಡ್ತಾರಂತೆ ಹಿಂಗ್ ಮಾಡ್ತಾರೆ ಅಂತ. ಸಿ ಇಟ್ಸ್ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮೀ, ಫಾರ್ ದ ಫಸ್ಟ್ ಟೈಮ್ ಫಾರ್ ಮೀ. ಒಂದು ಸಿನಿಮಾಗೆ ನಾನು ಬಿಫೋರ್ ಸಿನಿಮಾಗಿಂತ ಮುಂಚೆ ಒಂದು ಐ ಥಿಂಕ್ 1.5 month ಮುಂಚೆ ಒಂದು ಸಿನಿಮಾಗೋಸ್ಕರ ಫುಲ್ ಅಲ್ಲಿಂದ ಪ್ರೀ ಆಕ್ಯುಪೈಡ್ ಮಾಡ್ಕೊಂಡ್ ಬಂದಿದ್ದು. ಐ ಮೀನ್ ಎಷ್ಟೇ ಸಿನಿಮಾಗಳು ನಂಬರ್ ಆಫ್ ಸಿನಿಮಾಸ್ ಆಗಿದ್ರು ಇದು ತುಂಬಾ ಸ್ಪೆಷಲ್ ಅನ್ಸುತ್ತೆ, ಯಾಕಂದ್ರೆ ಟೀಮ್ ಅಷ್ಟೊಂದು ಬೇಸ್ ವರ್ಕ್ ಮಾಡಿದ್ರು ನನಗೆ. ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದ್ರಿಂದ ಆಗಿರ್ಬೋದು, ಇದೇ ರೀತಿ ಇರಬೇಕು ಅನ್ನೋದಾಗಿರ್ಬೋದು, ಈವನ್ ಡೈಲಾಗ್ ಡೆಲಿವರೀಸ್ ಹೆಂಗಿರ್ಬೇಕು ಅನ್ನೋದು. ಸೊ ವಿ ಆಲ್ ಡೂ ಇಟ್ ಬೇರೆ ಸಿನಿಮಾದಲ್ಲಿ. ಆದ್ರೆ ಈ ಸಿನಿಮಾದಲ್ಲಿ ನಾವು ದಿನ ಆಫೀಸ್ಗೆ ಹೋಗ್ತಾ ಇದ್ವಿ ಅಂಡ್ ದಟ್ ಯೂಸ್ ಟು ಬಿ ಲೈಕ್ ಅ ಹೋಮ್ಲಿ ಫೀಲಿಂಗ್ ನಮಗೆ. ಇನ್ನೊಂದು ಆರ್ಟಿಸ್ಟ್ ಬಾಂಬೆಯಿಂದ ಬರ್ತಾ ಇದ್ರು, ಇನ್ನೊಂದು ಆರ್ಟಿಸ್ಟ್ ಕೇರಳದಿಂದ ಬಂದಿದ್ರು. ಸೊ ವಿ ಆಲ್ ಸೆಟಲ್ಡ್ ಆಲ್ಮೋಸ್ಟ್ 1.5 month ಒಂದ್ ಮನೇಲಿ ಇರ್ತಾ ಇದ್ವಿ ನಾವು. ವಿ ಯೂಸ್ ಟು ವರ್ಕ್ ಆನ್ ದ ಕ್ಯಾರೆಕ್ಟರ್. ಇದಕ್ಕೆ ನಾವೆಷ್ಟು ಎಫರ್ಟ್ ಆಗ್ತಾ ಇದ್ವಿ ಅಷ್ಟೇ ಎಫರ್ಟ್ ನಮ್ಮ ಡೈರೆಕ್ಟರ್, ಈವನ್ ನಮ್ DOP ಆಕ್ಚುಲಿ ಹಸ್ ಬಿಕಮ್ ಒನ್ ಆಫ್ ದಿ ಐ ಮೀನ್ ಮೇಜರ್ ಏನೋ ಮೇಜರ್ ರೋಲ್ ಅಂತ ಹೇಳ್ಬೋದು ಅವರು ಆಫ್ ಸ್ಕ್ರೀನ್, ಬಿಕಾಸ್ ಹಿ ವಾಸ್ ಇನ್ವಾಲ್ವಿಂಗ್ ಇನ್ ಎವ್ರಿ ಥಿಂಗ್. ಈಸ್ ಟು ಸ್ಕೆಚ್ ನನ್ನ ಫೇಸ್ ಫೀಚರ್ಸ್ ಹೆಂಗಿರ್ಬೇಕು, ನನ್ನ ಹೇರ್ ಕಟ್ ಎಲ್ಲ ಹೆಂಗಿರ್ಬೇಕು ಅಂತ ಅವ್ರು ಸ್ಕೆಚ್ ಮಾಡಿಟ್ಟಿರೋರು ನನ್ನ ಫೇಸ್ನ. ಕೆನ್ ಯು ಬಿಲೀವ್? ಅದನ್ನ ಒಂದು ಬೋರ್ಡ್ ಮಾಡಿ ಆ ಬೋರ್ಡ್ ಮೇಲೆ ದೇ ಯೂಸ್ ಟು ಸಿ ದ ಡಿಫ್ರೆನ್ಸಸ್. ಆ ಡೈಲಿ ಪ್ರೋಗ್ರೆಸ್ ಒಂಥರ ಸ್ಕೂಲ್ ತರ ಇತ್ತು. ಬಟ್ ಈಗ ನಾವೆಲ್ಲ ದುಡ್ಡು ಕೊಟ್ಬಿಟ್ಟು ಕಲಿಯಕ್ ಹೋಗ್ತೀವಿ ಗೊತ್ತಾ, ಅಕಾಡೆಮಿ ಕ್ಲಾಸಸ್, ಸಿನಿಮಾದು ಟ್ರೈನಿಂಗ್ ಕ್ಲಾಸಸ್, ಹಂಗಿತ್ತು ಈ ಸಿನಿಮಾ ನನ್ಗೆ ಎಕ್ಸ್ಪೀರಿಯನ್ಸ್. ಅವ್ರ ಬೇಸ್ ವರ್ಕ್ ನಿಜವಾಗ್ಲೂ ನನಗೆ ಗೊತ್ತಿರೋದು ಮಾತ್ರ ಇಷ್ಟ ಹೇಳ್ಬೋದು, ನನ್ಗೆ ಗೊತ್ತಿಲ್ಲದೆ ಇನ್ನ ಎಷ್ಟು ಮಾಡಿರಬಹುದು ಅನ್ನೋದು ಐ ಕ್ಯಾಂಟ್ ಇವನ್ ಇಮ್ಯಾಜಿನ್. ಸೊ ಇಷ್ಟೆಲ್ಲ ಅಂದ್ಮೇಲೆ ಗೊತ್ತಾಗುತ್ತೆ ದೀಪಿಕಾ ಅವ್ರು ಯಾಕೆ ಸಿನಿಮಾನ ಒಪ್ಕೊಂಡ್ರು ಮಾಡಿದ್ರು ಅಂತ. ಬಟ್ ಇನ್ನೊಂದು ಮೇನ್ ರೀಸನ್ ಅಂದ್ರೆ ದೀಪಿಕಾ ಅವರು ಈಗ ಹೇಗಿದ್ದಾರೆ, ತಮ್ಮ ರಿಯಲ್ ಲೈಫ್ ನಲ್ಲಿ ಹೇಗಿದ್ದಾರೆ, ಅದಕ್ಕೆ ತಕ್ಕಂತೆ ಸಿನಿಮಾ ಇದೆ ಅನ್ನೋದು ನನಗ್ ಗೊತ್ತಾಯ್ತು. ಹೌದಾ? ಆಕ್ಚುಲಿ ಈಗ ಎಲ್ರಿಗೊಂದು ಡ್ರೀಮ್ ರೋಲ್ ಅಂತ ಇರುತ್ತೆ ಆಯ್ತಾ. ನಾವೇನಾಗಿರ್ತೀವಿ ಆ ತರದೊಂದು ಕ್ಯಾರೆಕ್ಟರ್ ಬಂದ್ರೆ ವಾವ್ ಅನ್ಸ್ತಾ ಇರುತ್ತೆ. ಅಥವಾ ನನ್ನ ನೋಡ್ಕೊಂಡು ಕ್ಯಾರೆಕ್ಟರ್ ಬರೋದ್ರೆ, ಈಗ ಫಾರ್ ಎಕ್ಸಾಂಪಲ್ ಬಯೋಪಿಕ್ ಎಲ್ಲ ಮಾಡ್ತಾರೆ ಗೊತ್ತಾ, ಅವ್ರಿಗೆ ಒಂದು ಫೀಲಿಂಗ್ ಇರುತ್ತೆ ಗೊತ್ತಾ. ಆ ಫೀಲಿಂಗ್ ಅಂತ ಈ ಸಿನಿಮಾ ಸ್ಟೋರಿ ಕೇಳ್ಬೇಕಂದ್ರೆ, ಇವರೇ ನನ್ನ ಪ್ರೊಫೈಲ್ ನೋಡ್ಬಿಟ್ಟು ಏನಾದ್ರು ಇದು ಮಾಡಿದ್ರೆ, ಅಥವಾ ನನ್ನ ಬಗ್ಗೆ ಇಷ್ಟೊಂದು ಗೊತ್ತಾ ಇನ್ ಡೆಪ್ತ್ ಆಗಿ. ಆಬ್ವಿಯಸ್ಲಿ ಎಲ್ಲ ಸೈಡ್ ನಾನಂತೂ ತೋರಿಸಿರಲ್ಲ, ಬಟ್ ಕೆಲವು ಸೈಡ್ ನ ತೋರಿಸಿ ಕ್ಯಾರೆಕ್ಟರ್ ಸ್ವಲ್ಪ ರಿಸಂಬಲ್ ಅಂತ ಬಂದಾಗ ಐ ವಾಸ್ ಸೋ ಎಕ್ಸೈಟೆಡ್. ಎಸ್ಪೆಷಲಿ ಟ್ರಾವೆಲಿಂಗ್ ಪಾರ್ಟ್ ಬರೋ ಸಿನಿಮಾ ಅಂತಂದ್ರೆ ಐ ಆಮ್ ಆಲ್ ಇನ್. ಒಂದು ಫ್ರೀ ಟೂರ್ ಆರಾಮಾಗಿ ಎಲ್ಲಾ ಕಡೆ ಸುತ್ಕೊಂಡು ಶೂಟಿಂಗ್ ಮಾಡ್ಬೋದು, ಆರಾಮಾಗಿ ಕೆಲ್ಸನೂ ಆಗತ್ತೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲಾನು ಆಗತ್ತೆ. ಸೊ ಸಿನಿಮಾದಲ್ಲಿ ಈ ತರ ಕ್ಯಾರೆಕ್ಟರ್ ಅಂತ ಬಂದಾಗ ಓನ್ಲಿ ಚಾಲೆಂಜಿಂಗ್ ಅಂದ್ರೆ ಒಂದು ಸ್ವಲ್ಪ ಕಷ್ಟ ಆಗಿದ್ದು ಅಂತಂದ್ರೆ ಕೇಳ್ಬೇಕು ಅಂತ ಅನ್ಕೊಂಡೆ. ಯಾಕಂದ್ರೆ ಲಾಂಗ್ ಹೇರ್ಸ್ ಅಷ್ಟು ಬ್ಯೂಟಿಫುಲ್ ಆಗಿ ಎಲ್ಲ ಈಗ್ಲೂ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ, ಬಟ್ ಆದ್ರೂ ಕೂಡ ಹುಡುಗಿರ್ಗೆ ಅದೊಂದು ಎಮೋಷನ್ ಹೇರ್ಸ್ ಅಂತ ಅಂದ್ರೆ. ಬಟ್ ಹೇಗಾಯ್ತು ಅದು, ಅಂದ್ರೆ ಎಷ್ಟು ಬೇಜಾರಾಯ್ತು ನಿಮ್ಗೆ ಅಂತ? ಸಿ ನಾನ್ ಸ್ವಲ್ಪ ಕ್ರ್ಯಾಂಕಿ ಪರ್ಸನ್, ಓಕೆನಾ. ಐ ಥಿಂಕ್ 2020 ಡ್ಯೂರಿಂಗ್ ಕೊರೋನಾ ಒಂಥರ ಫ್ರಸ್ಟ್ರೇಟ್ ಮೈಂಡ್ ಸೆಟ್ ಅಲ್ಲಿ ನನ್ ಹೇರ್ ಫಾಲ್ ಆಗ್ತಿತ್ತು ಅಂತ ಏನ್ ಮಾಡಿದ್ದೆ, ನಾನೇ ಮನೇಲಿ ಹೇರ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಶಾರ್ಟ್ ಮಾಡಿದ್ದೆ. ಅದಾದ್ಮೇಲೆ ಫುಲ್ ರಿಗ್ರೆಟ್ ಮಾಡಿದೆ, ಐ ಶುಡಂಟ್ ಹ್ಯಾವ್ ಡನ್ ದಟ್, ನೋ 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 ಅಂತೆಲ್ಲ ಫುಲ್ ಒಂಥರ ರಿಗ್ರೆಟ್ ಮಾಡ್ಕೊಳ್ತಾ ಇದ್ದೆ. ಇಲ್ಲ ಈ ಸರಿ ಹೇರ್ ಬಿಡಬೇಕು, ಸೊ ಇಟ್ಸ್ ಮೈ ಕಾಂಪನ್ಸೇಷನ್ ಟೈಮ್ ಅಂತ ಹೇಳಿ 1 ವರ್ಷನೋ 1.5 ವರ್ಷ ನಾನು ಹೇರ್ನ ಕಟ್ಟೆ ಮಾಡಿರ್ಲಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೆ. ಸಿನಿಮಾ ಬಂತು, ಲೈಕ್ ಬೇಕು ಅಂತ ಫಸ್ಟ್ ಟೈಮ್ ನಾನು ಲಾಂಗ್ ಹೇರ್ ಬಿಡಬೇಕು ಅಂತ ಬಿಡ್ತಾ ಇದ್ದೀನಿ. ಅವರು ಈಗ ಹೇಳಿದ್ರು ಈ ತರ ಹೇರ್ ಕಟ್ ಮಾಡ್ಬೇಕು. ಲೈಕ್ ಸಿಚುವೇಶನ್ ಫಾರ್ ಮೈ ಹೇರ್ ಅಂಡ್ ನನಗೆ ನನ್ಗೆ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಬಂದಿದೆ, ಬಟ್ ಹೇರ್ ಕಟ್ ಮಾಡಿ ಅಂತ ಇದಾರಲ್ಲ. ಐನೋ ಮತ್ತೆ ಗ್ರೋ ಆಗುತ್ತೆ, ಬಟ್ ನಂಗೆ ಗೊತ್ತಿಲ್ಲ ಮತ್ತೆ ಇನ್ನ ಯಾವ ಸಿನಿಮಾಗೆ ಬೇರೆದಕ್ಕೆ ನನಗೆ, ಬಿಕಾಸ್ ಅದು ತುಂಬಾ ಅಬ್ಜೆಕ್ಷನ್ ಆಗುತ್ತೆ. ನಾನು ತುಂಬಾ ಶಾರ್ಟ್ ಹೇರ್ ಕಟ್ ಮಾಡಿದಾಗ ಆಕ್ಚುಲಿ ಆ ಟೈಮಲ್ಲಿ 2-3 ಸಿನಿಮಾಗಳೆಲ್ಲ ನನಗೆ ಮಾಡಕ್ಕೆ ಆಗ್ಲಿಲ್ಲ ಬಿಕಾಸ್ ಆಫ್ ಮೈ ಹೇರ್. ಶಾರ್ಟ್ ಹೇರ್ ಇರುತ್ತೆ, ವಿಗ್ ಹಾಕಕ್ಕಾಗಲ್ಲ, ಎಕ್ಸ್ಟೆನ್ಷನ್ ಹಾಕಕ್ಕಾಗಲ್ಲ, ಈ ತರದೆಲ್ಲ ಚಾಲೆಂಜಸ್ ಬರ್ತಾ ಇತ್ತು.
ಸೊ ಈ ಸಿನಿಮಾದಲ್ಲಿ ಅದೊಂಥರ ಥಿಂಕ್ ಮಾಡೋದೇ ಒಂಥರ ಸ್ವಲ್ಪ ಕಷ್ಟ ಆಗ್ತಿತ್ತು. ಈ ಸಿನಿಮಾ ಮಾಡಿದ್ರೆ ಮತ್ತೆ ಇನ್ನೊಂದಷ್ಟು ದಿನ ಹೇರ್ ಬರೋ ತನಕ ನಾನು ಏನೂ ಮಾಡೋಕ್ಕಾಗಲ್ಲ, ಏನ್ ಮಾಡೋದು ಅಂತ. ಇಟ್ ವಾಸ್ ಲೈಕ್ ಫೈನಲಿ ಐ ಡಿಸೈಡೆಡ್, ಇದು ಲೈಫಲ್ಲಿ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ನಿಜವಾಗ್ಲೂ ಆಪರ್ಚುನಿಟಿ ಸಿಗುತ್ತೆ. ಹೇರ್ ತಾನೇ ಬರುತ್ತೆ, ಏನ್ ಕೈ ಕೇಳ್ತಿದಾರಾ ಕಾಲ್ ಕೇಳ್ತಿದಾರಾ, ಓಕೆ ಒಂಥರ ಅದು ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ಳೋದು. ಪರವಾಗಿಲ್ಲ, ಇನ್ನೇನು ಮಾಡಕ್ ಆಗಲ್ಲ, ಮತ್ತೆ ಬಂದಿದ್ಯಾ ಅಷ್ಟೇ ಸಿಂಪಲ್. ಬಟ್ ಇನ್ನೂ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ, ಅಲ್ಲಿ ಒಂದ್ಸರಿ ಹೇರ್ ಕಟ್ ಮಾಡಿದೆ ಓಕೆನಪ್ಪ, ಅದೊಂಥರ ಮೋಟಿವೇಶನ್ ತಗೊಂಡ್ ಮಾಡಿದ್ದೀನಿ. ಎವ್ರಿ 2 months, ಎವ್ರಿ 1.5 months ಹೇರ್ ಟ್ರಿಮ್ ಆಗ್ಬೇಕು. ಅಂದ್ರೆ ಪಾತ್ರಕ್ಕಾಗಿನಾ? ಓಕೆ. ಬಿಕಾಸ್ ಸಿನಿಮಾದಲ್ಲಿ ಈಗ ಕಂಟಿನ್ಯೂಟಿ ಮೇನ್ ಪಾರ್ಟ್, ನಂಗೆ ಬೇರೆ ಹೇರ್ ಬೇಗ ಗ್ರೋತ್ ಆಗುತ್ತೆ. ಅಂಡ್ ನಾವು ಬೇರೆ ಬೇರೆ ಕಡೆ ಶೂಟ್ ಮಾಡ್ತಾ ಇದ್ದೀವಿ. ಸೊ ನಿಯರ್ಲಿ ಆಲ್ಮೋಸ್ಟ್ 118 days ಏನೋ ನಮ್ ಶೂಟಿಂಗ್ ಆಯ್ತು. ಬಟ್ ನಾಟ್ ಒನ್ ಸ್ಟ್ರೆಚ್ ಅಂತೂ ಖಂಡಿತ ಅಲ್ಲ. ಸೊ ನಡೀತಾ ಇರುತ್ತೆ, ಮತ್ತೆ ಬ್ರೇಕ್ ಆಗುತ್ತೆ, ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾಗುತ್ತೆ, ಈ ತರದ್ದೆಲ್ಲ ಇರತ್ತೆ. ಹೋಗಿ ಎಲ್ಲ ಹೇರ್ ಬೆಳಿತಾನೆ ಇರ್ತವೆ. ಐ ಥಿಂಕ್ 4 ಸರಿನೋ 3 ಸರಿನೋ ಏನೋ ನಾನು ಹೇರ್ ಕಟ್ ಮಾಡಿದ್ದೀನಿ ಈ ಸಿನಿಮಾಗೆ. ಐ ಥಿಂಕ್ 4+ ಅಂತ ಅನ್ಕೊಳ್ತೀನಿ. ಅದೊಂದು ಮತ್ತೆ ಅದ್ ಮಧ್ಯದಲ್ಲಿ ಸಿನಿಮಾ ಮಾಡಕ್ಕಾಗಲ್ಲ ನನ್ಗಿದು. ಶೂಟಿಂಗ್ ಕಂಪ್ಲೀಟ್ ಆಗ್ಲಿ ಬೇಗ ಅನ್ನೋದೊಂದು ವರಿ. ಆದ್ರೆ ಇನ್ನೊಂದ್ ಕಡೆ ಮತ್ತೆ ಏನು ಕಟ್ ಮಾಡ್ಬೇಕಲ್ಲ ಅನ್ನೋದೊಂದು. ಯು ಬಿಲೀವ್ ಇಟ್ ಆರ್ ನಾಟ್, ನಾವು ಉತ್ತರಾಖಂಡ್ ಶೂಟ್ ಹೋಗಿದ್ದು. ನಾನು ಬಿಗ್ ಬಾಸ್ ಒಂದು ಮಧ್ಯದಲ್ಲಿ ಬ್ರೇಕ್ ತಗೋತೀನಿ 3-4 months. ಓಕೆ, ಆ ಟೈಮಲ್ಲಿ ಇನ್ನ ನಮ್ದು ಉತ್ತರಾಖಂಡ್ ಶೂಟ್ ಆಗಿರ್ಲಿಲ್ಲ. ನಾನು ಬರೋ ಅಷ್ಟರೊಳಗೆ ಹೇರ್ ಮತ್ತೆ ಗ್ರೋತ್ ಆಗ್ಬಿಡಿದೆ. ಯು ಕ್ಯಾನ್ ಸಿ ಬಿಗ್ ಬಾಸ್ ಟೈಮಲ್ಲೂ ನನ್ನ ಹೇರ್ ಇಲ್ಲಿ ತನಕ ಬಂದಿದೆ, ಮತ್ತೆ ಬಂದು ಇಲ್ಲಿ ತನಕ ಕಟ್ ಮಾಡ್ತೀನಿ. ದಿಸ್ ಇಸ್ ಅಗೇನ್ ನಾನು ಅದೆಲ್ಲ ಶೂಟ್ ಎಲ್ಲ ಮುಗಿಸಿ ಮತ್ತೆ ಹೇರ್ ಬರೋಷ್ಟೊಳಗೆ ಆಲ್ಮೋಸ್ಟ್ ಮೈ ಜನ್ಮ ನನ್ನ ಹೇರಿಗೆ ಆಕ್ಚುಲಿ. ಸೊ ಪಾಪ ಆಕ್ಚುಲಿ ಪೀಪಲ್ ಲೈಕ್ಡ್ ಇಟ್. ತುಂಬಾ ಜನಕ್ಕೆ ಇಷ್ಟ ಆಯ್ತು. ತುಂಬಾ ಚಿಕ್ಕವ್ರ ತರ ಕ್ಯೂಟ್ ಆಗಿ ಕಾಣಿಸ್ತೀರಾ, ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತೀರಾ ಅಂತ. ಅಂಡ್ ನಮ್ಮ ಅಮ್ಮಂಗಂತೂ ಶಿ ಯೂಸ್ ಟು ಹೇಟ್ ಮಿ ಆ ಡೇಸ್ ಅಲ್ಲಿ. ಯೂನಿವರ್ಸಲ್ ಅದು. ಯಾಕಂದ್ರೆ ಪ್ರತಿ ಅಮ್ಮನೂ ಹೇರ್ ಕಟ್ ಮಾಡಿದಾಗ ಅದನ್ನೇ ಮಾಡೋದು. ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅಯ್ಯೋ ನನ್ ಮಗಳ ಅವರು ಒಂದು ಫುಲ್ ಟಾರ್ಚರ್ ಕೊಟ್ಟಾಕ್ಬಿಟ್ರು. ನಾನು ಆಕ್ಚುಲಿ ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದಾಗ ನಾನು ಫುಲ್ ಹಿಂಗೆಲ್ಲ ಹಾಕೊಂಡು ಓಡಾಡಿದೀನಿ. ಬಿಕಾಸ್ ಪಕ್ಕಾ ಬೈತಾರೆ ಇವರು. ಹೇಳಿರ್ಲಿಲ್ಲ. ನಾನ್ ಅನ್ಕೊಂಡಿದ್ದೆ ನಾನು ಒಬ್ಳೆ ಈ ತರ ಮಾಡ್ತೀನಿ ಅಂತ. ನಾಯ್ಸ್ ಎಲ್ಲ ಸೇಮ್ ಏನು ಡಿಫ್ರೆಂಟ್ ಇಲ್ಲ. ಬಟ್ ಅಮ್ಮಂಗೆ ಸ್ವಲ್ಪ ಲಾಂಗ್ ಹೇರ್ ಇಷ್ಟ ಇದ್ದಿದ್ರಿಂದ ನಾನು ಹೇಳ್ದೆ ಸಿನಿಮಾಗೆ ಅಂದಾಗ ಒಂದ್ ಸ್ವಲ್ಪ ಸಮಾಧಾನ ಆದ್ರೂ ಬೈಕೊಂಡ್ರು. ಲೋಹಿತ್, ನಮ್ಮ ಡೈರೆಕ್ಟರ್ ರೋಹಿತ್ನೆಲ್ಲ ಚೆನ್ನಾಗಿ ಬೈಕೊಂಡ್ರು. ಫೋನ್ ಮಾಡಿದಾಗ್ಲೂ ಒಂದ್ಸರಿ ಹೇಳಿದ್ರು, ಅವಳು ಚೆನ್ನಾಗಿದ್ದಿದ್ ಕೂದಲೆಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀರಾ ಅಂತ. ರೋಹಿತ್ ನಾನು ಸುಮ್ಮನೆ ಮಾತಾಡ್ಕೊತಿದ್ವಿ, ಇಟ್ಸ್ ಓಕೆ, ಮಾಮೂಲಿ, ಅದು ಕಾಮನ್ ಆಗಿರುತ್ತೆ. ಆಮೇಲೆ ಸಿನಿಮಾ ಔಟ್ಪುಟ್ ಬಂದಾಗ ಈಗ ನೋಡಿ ಶೀಸ್ ಹ್ಯಾಪಿ. ಇಷ್ಟೇ, ನಾವು ಅದಕ್ಕೆ ತಾನೇ ಮಾಡಿದ್ದು. ಕರೆಕ್ಟ್. ಎಸ್, ಚಾಲೆಂಜಸ್ ಬಗ್ಗೆ ಮಾತಾಡ್ತಾ ಇದ್ರಿ ನೀವು. ಒಂದು ಚಾಲೆಂಜ್ ನಂಗೆ ಕೇಳಲೇಬೇಕು. ಅದು ನೀವು ಅಡ್ವೆಂಚರರ್ ಅಂತ ಹೊರಗೆ ಹೋದಾಗ ಹುಡುಗಿಯರಿಗೆ ಎದುರಾಗುವಂತ ಪ್ರಾಬ್ಲಮ್ಸ್, ವೆದರ್ ಇರ್ಬೋದು, ಊಟ ಇರ್ಬೋದು, ಅದು ನಮ್ದು ಒಂದಷ್ಟು ಪರ್ಸನಲ್ಸ್ ಇರ್ಬೋದು, ಅದನ್ನೆಲ್ಲ ಹೇಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ ಅಂತ. ಒಂದು ಹುಡುಗಿಯಾಗಿ ಹುಡುಗರು ಹೋಗ್ತಾರೆ, 1-2-3 ಬಟ್ಟೆ ಪ್ಯಾಕ್ ಮಾಡ್ಕೋತಾರೆ, ಆರಾಮಾಗಿ ಹೋಗ್ಬಿಡ್ತಾರೆ. ಅವ್ರಿಗೆ ಈ ವೆದರ್ ಗಿದರ್ ದೇ ವೋಂಟ್ ಮೈಂಡ್, ಅಂದ್ರೆ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಬಟ್ ಹುಡುಗಿರ್ಗೆ ಅಂತ ಬಂದಾಗ ಇದೆಲ್ಲದಕ್ಕೂ ರೆಡಿ ಆಗಿರ್ಬೇಕು. ದೀಪಿಕಾ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಹೊರಗೆ ಹೋದಾಗ? ಸೊ ದೀಪಿಕಾದ ಅಥವಾ ಪಾಯಲ್ದ? ಬೋತ್, ಎರಡು ಒಂದೇ ಅಲ್ವಾ? ಯಾ, ಆಲ್ಮೋಸ್ಟ್. ಬಟ್ ಕೆಲವು ವಿಚಾರ ಸ್ವಲ್ಪ ಸ್ಲೈಟ್ ಚೇಂಜಸ್ ಇದೆ. ಓಕೆ, ಫಸ್ಟ್ ಚೇಂಜಸ್ ಹೇಳ್ಬಿಡಿ. ಓಕೆ, ಚೇಂಜಸ್. ನಾನೀಗ ಹೊರಗಡೆ ಎಲ್ಲ ಹೋದ್ರೆ ಸ್ವಲ್ಪ ಜಾಸ್ತಿ ಬಟ್ಟೆ ತಗೊಂಡು ಹೋಗ್ತೀನಿ ಆಸ್ ದೀಪಿಕಾ. ಪಾಯಲ್ ಆತರ ಎಲ್ಲ ಸೀನೇ ಇಲ್ಲ. ಶಿಲ್ ರಿಪೀಟ್ ಹರ್ ಕ್ಲೋತ್ಸ್. ಟಿಪಿಕಲ್ ಟ್ರಾವೆಲರ್. ನಾನು ದೀಪಿಕಾ ದಾಸ್ ಪ್ಲಸ್ ಟ್ರಾವೆಲರ್, ಅಂದ್ರೆ ಆಕ್ಟ್ರೆಸ್ ಕಮ್ ಟ್ರಾವೆಲರ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು, ಸ್ವಲ್ಪ ಒಂದಷ್ಟು ಫೋಟೋಸ್ ತಗೋಬೇಕು. ಬರೀ ನೇಚರ್ದಲ್ಲ, ನಂದು ಸ್ವಲ್ಪ ಫೋಟೋಸ್ ತಗೋಬೇಕು ಅನ್ನೋ ಒಂದು ಕ್ರೇಜ್ ಇರುತ್ತೆ. ಪಾಯಲ್ ಇಸ್ ನಾಟ್ ಲೈಕ್ ದಟ್. ಪಾಯಲ್ ಬರೀ ನೇಚರ್ ಫೀಲ್ ಮಾಡ್ಬೇಕು, ಅದನ್ನ ಅನುಭವಿಸ್ಬೇಕು ಅನ್ನೋ ಕ್ಯಾರೆಕ್ಟರ್. ಅಂಡ್ ಬಟ್ಟೆ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ. ಶಿ ಕೀಪ್ಸ್ ರಿಪೀಟಿಂಗ್ ಅಂಡ್ ಶಿ ಇಸ್ ಲೈಕ್ ವೆರಿ ಟಾಮ್ ಬಾಯಿಶ್. ತುಂಬಾ ಗರ್ಲಿ ತರ ಎಲ್ಲ ಫೀಲ್ ಮಾಡಲ್ಲ ಅವಳು, ಆ ತರ ಕ್ಯಾರೆಕ್ಟರ್. ಸೊ ಯಾ, ಇದು ಮೇಜರ್ ಡಿಫ್ರೆನ್ಸ್ ನನಗೆ ಗೊತ್ತಿರೋ ಹಾಗೆ ಸಿನಿಮಾದಲ್ಲಿ. ಅಂಡ್ ಪಾಯಲ್ ಚಾಲೆಂಜಸ್ ಯಾವ ತರ ತಗೊಳ್ತಾಳೆ ಅಂದ್ರೆ, ಶಿ ಲೈಕ್ಸ್ ಟು ಡೂ ಅಡ್ವೆಂಚರ್ಸ್. ತುಂಬಾ ಮಾತು ಕಡಿಮೆ. ಅಂಡ್ ಈಗ ಟ್ರಾವೆಲ್ ಮಾಡ್ತಾ ಇದೀವಿ, ನಾವು ಮಾತಾಡ್ತಾ ಇದೀವಿ ಅಲ್ವಾ, ದಿಸ್ ಸೇಮ್ ಕ್ಯಾರೆಕ್ಟರ್, she doesn't talk, she just react like
ಸುಮ್ನೆ ನೋಡೋದಷ್ಟೇ. ಓಕೆ ಲುಕ್ ಬರೀ ಇಷ್ಟರಲ್ಲೇ ಮುಗ್ದೋಗಿರುತ್ತದು. ದೀಪಿಕಾದ ಕೆಲವು ಟೈಮ್ ಮಾತಾಡ್ತಾಳೆ, ಕೆಲವು ಟೈಮ್ ಮಾತಾಡಲ್ಲ. ಎವ್ರಿ ಟೈಮ್ ಇಟ್ ಇಸ್ ನಾಟ್ ನೆಸೆಸರಿ ಆ ತರ. ಸೊ ಈ ತರ ಒಂದಷ್ಟು ಚೇಂಜಸ್ಗಳಿರುತ್ತೆ. ಅಂಡ್ ಚಾಲೆಂಜಸ್ ಅಂತ ಬಂದಾಗ ನಾರ್ಮಲ್ ಆಗಿ ದೀಪಿಕಾ ನಾನು ಹೊರಗಡೆ ಹೋದ್ರೆ ಏನ್ ಮಾಡ್ತೀನಿ, ಐ ಮೇಕ್ ಶೂರ್ ಸ್ವಲ್ಪ ಒಂದಷ್ಟು ಪ್ರಿಕಾಷನ್ಸ್ ಬೇಕಾಗಿರುತ್ತೆ. ನಾವು ಕಂಟಿನ್ಯೂಟಿ ಇರ್ತೀವಿ ಮತ್ತೆ ಬಂದಾಗ ಸಿನಿಮಾ ಇಂಡಸ್ಟ್ರಿ ಅಂಡ್ ವಿ ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನೋಡ್ಕೊಳ್ತೀವಿ. ಆಮೇಲೆ ಇಷ್ಟು ದಿನ ಹೋದ್ರೆ ಇಷ್ಟು ದಿನ ಆದ್ಮೇಲೆ ಬರ್ಬೇಕು ಅನ್ನೋದೆಲ್ಲ ಒಂದಷ್ಟು ಇರುತ್ತೆ. ಅಂಡ್ ಪರ್ಸನಲ್ ಕೇರ್ ಅಂತ ಬಂದಾಗ ಎಸ್ ನಮ್ಗೆಲ್ಲರಿಗೂ ನಾವು ಒಂದು ಸ್ವಲ್ಪ ಪ್ರೀ ಬುಕ್ ಮಾಡ್ಕೊಂಡು ಹೋಗೋದು, ಅಥವಾ ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ಲೋರ್ ಮಾಡ್ತಾ ಒಂದಷ್ಟನ್ನ ನೋಡೋದು, ಇದೆಲ್ಲ ಮಾಡ್ತೀನಿ. ಅಂದ್ರೆ ಸ್ವಲ್ಪ ವಿತ್ ಸೇಫ್ಟಿ ಇರುತ್ತೆ. ಪಾಯಲ್ ಕ್ಯಾರೆಕ್ಟರ್ ಇಸ್ ವೆರಿ ಓಪನ್ ಟು ಟೇಕ್ ಆಲ್ ದ ಚಾಲೆಂಜಸ್ ತರ ಇರ್ತಾಳೆ ಅವಳು. ಶಿ ಡಸಂಟ್ ಲೈಕ್ ಎನಿ ಪ್ಲಾನ್ಸ್, ಅಥವಾ ಇಷ್ಟೇ ದಿನದಲ್ಲಿ ವಾಪಸ್ ಬರ್ಬೇಕು ಅನ್ನೋದೆಲ್ಲ ಇರಲ್ಲ. ಶಿ ಇಸ್ ಲೈಕ್ ಒಂಥರ ಶಿ ಇಸ್ ಓಕೆ ಟು ಸ್ಟೇ ಎನಿವೇರ್ ಅಂಡ್ ಎವ್ರಿವೇರ್. ಆ ಥರ ಒಂದು ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಥರ ಇರ್ತಾಳೆ. ಸೊ ಸಿನಿಮಾದಲ್ಲಿ ಅಂತ ಇನ್ ಡೀಟೇಲ್ಸ್ ನಾವು ಪರ್ಸನಲ್ ಪ್ರಾಬ್ಲಮ್ಸ್ಗಳಂತ ತೋರಿಸಲಿಲ್ಲ. ಯಾಕೆ ಅಂದ್ರೆ ಅದು ವೀಕ್ನೆಸ್ ಅಂತ ಆಗ್ಬಾರ್ದು. ಎಲ್ಲರಿಗೂ ಆ ಚಾಲೆಂಜಸ್ ಮಾಮೂಲಿ ಇದ್ದೇ ಇರುತ್ತೆ. ಎವ್ರಿಬಡಿ ನೋ ಹೌ ಟು ಕಮ್ ಅಕ್ರಾಸ್ ತರ. ಸೊ ಈ ತರ. ಅಂಡ್ ಎಕ್ಸ್ಪ್ಲೋರ್ ಅಂತ ಬಂದಾಗ ಈ ಹುಡುಗರು ಅಥವಾ ಯಾವ್ದಾದ್ರು ಒಂದು ಪ್ಲೇಸ್ಗೆ ಹೋದಾಗ ಹೌ ಟು ಬಿ ಕೇರ್ಫುಲ್ ಅನ್ನೋದನ್ನೆಲ್ಲ ಶಿ ನೋಸ್ ಟು ಫೈಟ್ ಎಲ್ಲ ಮಾಡಕ್ ಬರುತ್ತೆ ಅವಳಿಗೆ. ವಿ ಹ್ಯಾವ್ ಡನ್. ನಾನು ಸಿನಿಮಾದಲ್ಲಿ ಒಂದು ಫೈಟ್ ಕೂಡ ಮಾಡಿದ್ದೀನಿ. ಆಕ್ಷನ್ಸ್ ಅಟೆಂಪ್ಟ್ ಎಲ್ಲ ಆಗಿದೆ ಇಲ್ಲಿ. ವಾವ್, ಫುಲ್ ಆನ್. ಬಟ್ ಐ ಆಮ್ ಹ್ಯಾಪಿ, ಅದು ಕೂಡ ಸಖತ್ತಾಗಿ ಬಂದಿದೆ. ವಿ ಪ್ರಾಕ್ಟೀಸ್ ಒಂದು 4-5 days ಫೈಟ್ ನ ಪ್ರಾಕ್ಟೀಸ್ ಮಾಡಿ ಸಿನಿಮಾಗೆ ಮಾಡಿದ್ವಿ. ಚೆನ್ನಾಗಿ ಬಂದಿದೆ ಆಕ್ಚುಲಿ. ಇನ್ ರಿಯಲ್ ಲೈಫ್ ಅಲ್ಲಿ ಅಷ್ಟನ್ನೆಲ್ಲ ಫೈಟಿಂಗ್ ಫಿಸಿಕಲ್ ಎಲ್ಲ ದೀಪಿಕಾ ಇಸ್ ನಾಟ್ ದಟ್. ಶಿ ಇಸ್ ಲೈಕ್ ಓನ್ಲಿ ಬೇಡವಾ ಓಕೆ ಲಾಸ್ ಅಷ್ಟೇ. ಅಂದ್ರೆ ದೂರ ಇದ್ಬಿಡ್ತಾಳೆ ಹೊರತು ಅಷ್ಟೊಂದೆಲ್ಲ ಅಯ್ಯೋ ಹೊಡೆದಾಟ. ನಾನು ಫಸ್ಟ್ ಆಫ್ ಆಲ್ ಜಗಳ ಆಗ್ತಿದ್ರೆ ಹೋಗಲ್ಲ. ಇಟ್ಸ್ ಲೈಕ್ ನನ್ ಆಫ್ ಮೈ ಕನ್ಸರ್ನ್. ಬೇಡ ನನಗೆ. ಐ ಹೇಟ್ ಇಟ್. ಯಾರಾದ್ರೂ ನನ್ನ ಹತ್ರ ಜಗಳ ಮಾಡಕ್ ಬರ್ತಾರೆ ಅಂದ್ರೇನೆ ಓಕೆ ಫೈನ್, ನೀವೇ ಸರಿ, ಅಲ್ಲೇ ಇದ್ಬಿಡು, ಅಲ್ಲಿ ಬ್ಯಾಕ್ಔಟ್, ಸರಿ ತಪ್ಪು ಬೇಡ, ನಾನೇ ಹೋಗ್ಬಿಡ್ತೀನಿ ಆಯ್ತು. ಐ ಡೋಂಟ್ ಅದನ್ನೆಲ್ಲ ತಗೊಳಕ್ಕೆ ಅಷ್ಟೊಂದು ಪೇಷನ್ಸ್. ಓಕೆ, ಸೋ ಕೂಲ್. ಅಂದ್ರೆ ಇಂಟ್ರೆಸ್ಟಿಂಗ್. ನಮಗೆ ಗೊತ್ತಿತ್ತು ದೀಪಿಕಾ ಅವರು ಸಖತ್ ಡಿಸಿಪ್ಲಿನ್ಡ್ ಅನ್ನೋದು ಗೊತ್ತಿತ್ತು. ಅಂದ್ರೆ ಕೆಲವ್ರು ಮಾತಾಡ್ಬೋದು ಆಟಿಟ್ಯೂಡ್ ಅಂತೆಲ್ಲ, ಬಟ್ ನನಗನ್ಸಿದ್ದು ಆಟಿಟ್ಯೂಡ್ ಅಲ್ಲ, ಶಿ ಇಸ್ ಸೋ ಡಿಸಿಪ್ಲಿನ್ಡ್. ಅದು ನನಗನ್ನಿಸ್ತು. ಆಟಿಟ್ಯೂಡ್ ಅಲ್ಲಿ 2 ಕ್ಯಾಟಗರಿ ಬರುತ್ತೆ ನನ್ಗೆ ಗೊತ್ತಿರೋ ಹಂಗೆ. ಇಟ್ಸ್ ಲೈಕ್ ಐ ಹ್ಯಾವ್ ಗುಡ್ ಆಟಿಟ್ಯೂಡ್ ಅಂತ ಅನ್ಕೊಂಡಿದ್ದೀನಿ, ಹೋಪ್ಫುಲಿ. ಸಿ ಇದು ಹೆಂಗೆ ಅಂದ್ರೆ ಫಸ್ಟ್ ಟೈಮ್ ಮಾತಾಡಿದವ್ರಿಗೆ ಅನ್ಸ್ಬೋದು. ಎಷ್ಟೋ ಜನ ನನಗೆ ಕೊಟ್ಟಿರೋ ಅವರ ಒಪಿನಿಯನ್ ಪ್ರಕಾರ ಹೋಗ್ತಾ ಹೋಗ್ತಾ ಒನ್ಸ್ ಐ ಆಮ್ ಲೈಕ್ ತುಂಬಾ ಇಷ್ಟ ಆಯ್ತು, ಕ್ಲೋಸ್ ಆದೆ ಅಂದ್ರೆ ಐ ಆಮ್ ಕಂಪ್ಲೀಟ್ಲಿ ಇನ್ ಟು ದಟ್. ಆ ಥರ ಇರ್ತೀನಿ. ಇಟ್ಸ್ ನಾಟ್ ಲೈಕ್ ನಂಗೆ ಮಾತಾಡ್ಸ್ಲೇಬಾರ್ದು ಅಂತಲ್ಲ. ಐ ಹ್ಯಾವ್ ಲಿಟಲ್ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಇರ್ಬೋದು, ಅಥವಾ ಸಮ್ ಪಾರ್ಟಲ್ಲಿ ಟ್ರಸ್ಟ್ ಇಶ್ಯೂಸ್ ಇರ್ಬೋದು. ಸಡನ್ ಆಗಿ ನಂಗೆ ಜೆಲ್ ಆಗದೇ ಇರಬಹುದು. ಸೊ ಇಟ್ಸ್ ನನ್ನ ಪರ್ಸನಲ್ ಇದು. ಬಿಕಾಸ್ ಐ ಆಮ್ ನಾಟ್ ಅ ಪರ್ಸನ್ ಸಡನ್ ಆಗಿ ಹೋದ ತಕ್ಷಣ ಹಾಯ್ ವಾವ್ ಐ ನೋ ಆ ಥರ ಮಾತಾಡ್ಸಕ್ ಬರಲ್ಲ. ಐ ಟೇಕ್ ಟೈಮ್. ಯು ಶುಡ್ ಗಿವ್ ಟೈಮ್. ಅಂದ್ರೆ ಟೈಮ್ ತಗೊಳ್ಳೋ ಅಷ್ಟು ಪೇಷನ್ಸ್ ಅವ್ರಿದ್ರೆ ಏನೋ ಕೊಡೋ ಅಷ್ಟು ಪೇಷನ್ಸ್ ನನಗೂ ಬರುತ್ತೆ ಅಷ್ಟೇ, ನಂಗೆ ಗೊತ್ತಿರೋ. ಅಂಡ್ ದಟ್ಸ್ ವೈ ಐ ಹ್ಯಾವ್ ವೆರಿ ಫ್ಯೂ ಪೀಪಲ್ ಇನ್ ಮೈ ಲೈಫ್ ಅಂಡ್ ಐ ಚೂಸ್ ವೆರಿ ವೆರಿ ಕೇರ್ಫುಲಿ. ಅಂಡ್ ಹರ್ಟ್ ಆಗಲ್ಲ, ಬೇಸರ ಆಗಲ್ಲ, ಇಲ್ಲ ಇದ್ದೇ ಇರ್ತಾರೆ ಅಂತ ಹೇಳಲ್ಲ. ಬಟ್ ವಿ ಆಲ್ ನೋ ಇಟ್ಸ್ ಲೈಕ್ ಆಗುತ್ತೆ, ಇರುತ್ತೆ, ಹೋಗುತ್ತೆ. ವಿ ಶುಡ್ ಬಿ ಆಲ್ ಪ್ರಿಪೇರ್ಡ್. ಆ ಥರ ಇರ್ತೀನಿ. ಸ್ವಲ್ಪ ಡಿಸಿಪ್ಲಿನ್ ಎಲ್ಲ ವಿಚಾರದಲ್ಲೂ ಅಲ್ಲ, ಪ್ರೊಫೆಷನ್ ಅಂತ ಬಂದರೆ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೈಲಿ ಲೈಫಲ್ಲಿ ಕೆಲವೊಂದನ್ನು ಮಾಡಲೇಬೇಕು ಅಂತ ಬಂದಾಗ ಎಸ್ ಅಷ್ಟು ಇಟ್ಕೊಂಡು ಇನ್ ವಾಟ್ ಎವರ್ ಅದರ್ ಥಿಂಗ್ಸ್ ಅದನ್ನು ಎಕ್ಸ್ಟ್ರಾ ಥರ ಇಟ್ಕೋಬೋದು ನಾನು. 90% ಡಿಸಿಪ್ಲಿನ್, 10% ಲೈಕ್ ಸಮ್ಟೈಮ್ಸ್ ಗೋ ವಿತ್ ದ ಫ್ಲೋ. ಕೂಲ್. ಆಕ್ಚುಲಿ ಈಗೇನೋ ನಾನಿದ್ದೀನಿ ಕಂಪನಿಗೆ, ಬಟ್ ನೀವು ಸೋಲೋ ಅಂತ ಹೋದಾಗ ಯಾರಾಗಿರ್ತೋ ನಿಮ್ ಕಂಪಾನಿ ಅಂತ? ನನ್ಗೆ ಮುಂಚೆಯಿಂದನೂ ಒಬ್ಳೆ ಟ್ರಾವೆಲ್ ಮಾಡಕ್ ಸಖತ್ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ಐ ಲೈಕ್ ಟು ಮೇಕ್ ನ್ಯೂ ಫ್ರೆಂಡ್ಸ್. ಅಂದ್ರೆ ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಜನರನ್ನ ಮಾತಾಡ್ಸೋದು ಅಥವಾ ಅಂದ್ರೆ ತುಂಬಾ ಕ್ಲೋಸ್ ಅಲ್ಲ. ನಾನು ಅವಾಗಲೇ ಹೇಳ್ದಾಗೆ ನಿಮ್ಗೆ ಹೋದ ತಕ್ಷಣ ಕ್ಲೋಸ್ ಆಗಿ ಮಿಂಗಲ್ ಆಗೋ ಪರ್ಸನ್ ಅಲ್ಲ. ಬಟ್ ಐ ಲೈಕ್ ಟು ನೋ ಪೀಪಲ್ ಅಕ್ರಾಸ್ ದ ವರ್ಲ್ಡ್. ಮೀಟ್ ಮಾಡಕ್ ಇಷ್ಟ, ಮಾತಾಡ್ಸಕ್ ಇಷ್ಟ, ಕೆಲವೊಂದು ವಿಚಾರನ ತಿಳ್ಕೊಳಕ್ ಇಷ್ಟ. ಆ್ಯಂಡ್ ವೆನ್ ಇಟ್ ಕಮ್ಸ್ ಅದರ್ ಪಾರ್ಟ್ ಎಷ್ಟೊಂದು ಬೇಕು ಅಷ್ಟೊಂದು ಮಾತ್ರ ತಗೊಳಕ್ ಇಷ್ಟ. ಸೊ ಆ ಥರ ಒಂದು ಬೌಂಡ್ರೀಸ್ ಸೆಟ್ ಮಾಡಿಕೊಂಡು ಇರೋಕ್ಕೆ ಇಷ್ಟ ಆಗುತ್ತೆ. ಸೊ ಒಬ್ಬೊಬ್ಬಳೇ ಎಷ್ಟೊಂದು ಸರಿ ಟ್ರಾವೆಲ್ ಮಾಡಿದ್ದೀನಿ. ಕೆಲವು ಟೈಮು ನನ್ನ ಬ್ರದರ್ಸ್ ಜೊತೆ ಟ್ರಾವೆಲ್ ಮಾಡಿದ್ದೀನಿ, ಕೆಲವು ಟೈಮ್ ನಮ್ಮ ಅಮ್ಮನ ಜೊತೆ ಹೋಗಿದ್ದೀನಿ. ಬಟ್ ಡಿಫ್ರೆನ್ಸ್ ಏನಂತಂದರೆ
ಒಬ್ಬರೇ ಹೋದಾಗ ಬೇರೆ ಓಪನ್ ಮೈಂಡ್ ಆಗಿರುತ್ತೆ, ಇದ್ದಾಗ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ ಅಥವಾ ಬೇರೆ ತರ ಮೈಂಡ್ ಸೆಟ್ಗಳ ಚೇಂಜಸ್ ಆಗುತ್ತೆ. ಸೊ ನಾವು ಅಫ್ಕೋರ್ಸ್ ಇಟ್ಸ್ ಮೈ ಹಸ್ಬೆಂಡ್, ಸೊ ಈವನ್ ಹಿ ಲೈಕ್ಸ್ ಟ್ರಾವೆಲಿಂಗ್, ಹಿ ಲವ್ ಟ್ರಾವೆಲಿಂಗ್ ಅವಾಗಿಂದನು. ಈಗ ಅವರು ಕಂಪ್ಯಾನಿಯನ್. ಆದ್ರೆ ಇಬ್ರದ್ದು ಸ್ವಲ್ಪ ಡಿಫ್ರೆಂಟ್ ಇದೆ ವೆನ್ ಇಟ್ ಕಮ್ಸ್ ಟು ಎಂಜಾಯ್ಮೆಂಟ್ ಅಥವಾ ಹೊರಗಡೆ ಹೋದಾಗ ಇಬ್ರದ್ದು ಬೇರೆ ಬೇರೆ ಥಾಟ್ಸ್ ಗಳಿರುತ್ತೆ. ಬಟ್ ಟ್ರಾವೆಲಿಂಗ್ ಇಸ್ ಒನ್ ಥಿಂಗ್ ದಟ್ ವಿಚ್ ವಿ ಲವ್ ದ ಮೋಸ್ಟ್. ನಮಗೆ ಒಂದ್ ಥಿಂಗ್ ಇಷ್ಟ, ಅದ್ರಲ್ಲಿ ಇಬ್ರು ಫೀಲ್ ಮಾಡೋದು ಬೇರೆ, ಇಬ್ರು ಎಂಜಾಯ್ ಮಾಡೋದು ಬೇರೆ ರೀತಿ. ಸೊ ಕೂಲ್. ಈಗ ಹೇಗಿರುತ್ತೆ ಅಂದ್ರೆ, ಈಗ ಕಂಪ್ಯಾನಿಯನ್ ಅಂದ್ರೆ ಹೀಗೂ ಆಗ್ಬೋದು. ಅಂದ್ರೆ ಕೆಲವೊಬ್ರು ಹೇಗೆ ಅಂತಂದ್ರೆ ನಿದ್ದೆ ಬರ್ಬಾರ್ದು ಅಂತ ಹೇಳಿ ಕಾಫಿ ಟೀ ತಗೊಳ್ಳೋದು ಆ ಥರ ಎಲ್ಲ ಇರುತ್ತೆ. ಸೊ ದೀಪಿಕಾ ಅವರು ಏನ್ ತಗೋತಾರೆ ಅಂತ? ನಾನ್ ಕಾಫಿ ಕುಡಿತೇನೆ, ಬಿಗ್ ಟೈಮ್ ಕಾಫಿ ಲವರ್. ಆಕ್ಚುಲಿ ನೀನ್ ನಂಬಲ್ಲ, ಮುಂಚೆ ಎಲ್ಲ 6-7 ಕಪ್ಸ್ ಕಾಫಿ ಕುಡಿತಿದೆ ಜಸ್ಟ್ ಆನ್ ದಿನಕ್ಕೆ. 5-6 years ಬ್ಯಾಕ್. ಇದು ಸ್ಟ್ರಾಂಗ್ ಕಾಫಿ ಬೇಕು, ಒಂದೊಂದು ಇಷ್ಟು ದೊಡ್ಡ ಗ್ಲಾಸ್ ಅಲ್ಲೇ ಬೇಕು. ನಮ್ಮ ಅಜ್ಜಿ ಅಂದ್ರು ಅಷ್ಟು ಕುಡಿತಿದ್ದಲ್ಲ ಗೊತ್ತಿಲ್ಲ, ನಾನು ಅಷ್ಟು ಕಾಫಿ ಕುಡಿತಿದ್ದೆ. ಈಗ ಕಡಿಮೆ ಮಾಡ್ಬಿಟ್ಟಿದೀನಿ. ಬಟ್ ಕಾಫಿ ಕುಡಿತೀನಿ, ಐ ಲವ್ ಕಾಫಿ. ಎವ್ರಿ ಡೇ ಐ ನೀಡ್ ಕಾಫಿ. ಬ್ಲ್ಯಾಕ್ ಕಾಫಿ ಇಸ್ ಓಕೆ 2 ಟೈಮು, ಫಿಲ್ಟರ್ ಕಾಫಿ 1 ಟೈಮ್ ಬೇಕೇ. ಒನ್ ಟೈಮು ಆನ್ ಟೈಮ್ ಏನಿಲ್ಲ, 1 ಟೈಮ್ ಬೇಕಷ್ಟೇ. ಸೊ ಕೂಲ್. ಏನೋ ಶೂಟ್ ಮಾಡ್ಬೇಕಾದ್ರೆ ನನ್ಗೆ ಅನಿಸ್ತಿರೋದು, ನಾವು ಜಸ್ಟ್ ಇಂಟರ್ವ್ಯೂ ಮಾಡೋದಕ್ಕೆ ಇಷ್ಟೆಲ್ಲ ಒದ್ದಾಡ್ಕೊಂಡು ಕ್ಯಾಮ್ರಾ ಸೆಟಪ್ ಮಾಡ್ಕೊಂಡು ಪ್ಲಾನಿಂಗ್ ಹಾಕೊಂಡು ಬಂದಿದೀವಿ, ಓಕೆನಾ, ಒಂದು ಇಂಟರ್ವ್ಯೂಗೆ. ಬಟ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ, ನಿಜವಾಗ್ಲೂ ಚಾಲೆಂಜಿಂಗ್ ಅಂತೂ ಹೌದು. ಹೇಗಿತ್ತು, ಕ್ಯಾಮ್ರಾ ಎಲ್ಲಿ ಫಿಕ್ಸ್ ಮಾಡ್ತಾ ಇದ್ರು, ಕಮ್ಯುನಿಕೇಶನ್ ಹೇಗಿರ್ತಾ ಇತ್ತು ಅನ್ನೋದೊಂದು ಕುತೂಹಲ. ಇಟ್ಸ್ ಅ ಬಿಗ್ ಸ್ಟೋರಿ ಆಕ್ಚುಲಿ. ಇವತ್ತು ನೆನ್ಸ್ಕೊಂಡ್ರೆ, ನಾನು ಈ ಕಾರ್ ಬಂದು ಕುತ್ಕೊಂಡ ತಕ್ಷಣ ಅಗೇನ್ ಗಾನ್ ಬ್ಯಾಕ್ ಟು ದೋಸ್ ಡೇಸ್ ಆಯ್ತಾ. ನೀವು ನಂಬಲ್ಲ, ಈ ಸೀಟಲ್ಲಿ 99% ನಾನು ಡ್ರೈವ್ ಮಾಡ್ತಾ ಇದ್ದೆ. ಪ್ರತಿ ಟೈಮು ಆಲ್ಮೋಸ್ಟ್ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ವಿ ನೀಡ್ ಪ್ರಾಪರ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳಿ ಇಲ್ಲಿ ಫ್ರಂಟಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿರೋರು, ದಟ್ ಟು ವಿತ್ ಹೆವಿ ಲೋಡೆಡ್ ಎಕ್ವಿಪ್ಮೆಂಟ್ಸ್ ಅದು. ಅಂಡ್ ಅದ್ರ ಜೊತೆಗೆ ಈ ಹಿಂದೆ ಕಾರ್ ಬೈಕ್ನ ಟೈ ಮಾಡಿರ್ತಾರೆ, ಇದು ತುಂಬಾ ಫಾಸ್ಟ್ ಆಗಿ ಹೋದ್ರೆ ಅಥವಾ ಏನಾದ್ರು ಆ ಕಡೆ ಈ ಕಡೆ ಆಯ್ತು ಅಂದ್ರೆ ದಟ್ಸ್ ಗಾನ್ ಕೇಸ್, ಅದು ನೋಡ್ಕೊಳ್ಬೇಕು. ಇದ್ರ ಜೊತೆ ಕ್ಯಾಮ್ರಾ ಅಲ್ಲಿದೆ ಇಲ್ಲಿದೆ ಅಂತ ಅಂದ್ರೆ ಲುಕ್ ನೋಡ್ಕೊಳ್ಬೇಕು. ಇಲ್ಲೊಂದು ಗೋಪ್ರೋ ಕ್ಯಾಮ್ರಾ ಇರುತ್ತೆ, ಅದಕ್ಕೂ ಆ ಕಡೆ ಈ ಕಡೆ ಏನೋ ಲುಕ್ಸ್ ಚೇಂಜ್ ಆಗಿರೋ ತರ ಮ್ಯಾನೇಜ್ ಮಾಡ್ಬೇಕು. ಅಂಡ್ ಎಷ್ಟೊಂದ್ಸರಿ ನಮ್ ಡೈರೆಕ್ಟ್ ಅಲ್ಲಿ ಕುತ್ಕೊಂಡು ಏನೋ ಆಕ್ಷನ್ಸ್ ಕಟ್ ಹೇಳಿದ್ದಾರೆ. ದೇ ಯೂಸ್ ಟು ಬಿ ಲೈಕ್ ಫೋನಲ್ಲಿ ಏನೋ ಅಲ್ಲಿ ಕುತ್ಕೊಂಡು ಫುಲ್ ಕತ್ತು ಬಗ್ಸ್ಕೊಂಡೆಲ್ಲ ಹೇಳಿ ಇರೋದಿದೆ, ಕ್ಯಾಮ್ರಾ ಇಲ್ಲಿ ಫಿಕ್ಸ್ ಆಗಿರೋದಿದೆ. ಸೊ ಇದೆಲ್ಲ ಒಂಥರ. ಅಂಡ್ ಅದ್ರ ಜೊತೆಗೆ ಅಕಸ್ಮಾತ್ ನಾವ್ ಇಬ್ಬರೇ ಇರ್ತೀವಿ, ಎಂಟೈರ್ ಕ್ಯಾಮ್ರಾದಲ್ಲಿ ವೈಟ್ ಶಾಟ್ ಅಂತ ಬಂದಾಗ ನಾವು ಕಮ್ಯುನಿಕೇಟ್ ಮಾಡ್ಬೇಕಲ್ಲ. ಎಷ್ಟೊಂದ್ ಕಡೆ ಸಿಗ್ನಲ್ ಸಿಗಲ್ಲ. ಸಮ್ಟೈಮ್ಸ್ ಫೋನ್ ವರ್ಕ್ ಆಗ್ತಿತ್ತು, ಸಮ್ಟೈಮ್ಸ್ ಮೋಸ್ಟ್ ಆಫ್ ದಿ ಟೈಮ್ ಆಗ್ತಾ ಇರಲಿಲ್ಲ, ಬಿಕಾಸ್ ಆ ಥರ ಪ್ಲೇಸಸ್ ಇರ್ತಾ ಇದ್ವಿ. ಅಲ್ಲೆಲ್ಲ ಮಿಸ್ಟರ್ ವಾಕಿ ಇದ್ರು. ವಾಕಿ ಅವರು ಯಾವಾಗ್ಲೂ ಮಾತಾಡ್ತಾ ಇರೋರು, ಅಂದ್ರೆ ನಾವು ವಾಕಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಸೊ ಇಟ್ ಯೂಸ್ ಟು ಬಿ ಲೈಕ್ ದಿಸ್. ಯಾವಾಗ್ಲಾದ್ರೂ ಅವ್ರು ಅಲ್ಲಿಂದ ಹೇಳ್ತಾ ಇರೋದು ಕೇಳಿಸ್ತಾ ಇರೋದು, ಇಲ್ಲಿ ಆ ಟೈಮಿಗೆ ಮಾತ್ರ ಕಟ್ಟು ಏನೋ ಆಕ್ಷನ್ ಎಲ್ಲ ನಮ್ದೇ ಅಲ್ಲ ಇಲ್ಲಿ. ಸೊ ಎಲ್ಲ ನಾವೇ ಹೇಳ್ಕೊಳ್ಳೋದು, ನಾವೇ ಇದ್ ಮಾಡೋದು. ಅಂಡ್ ಡೈಲಾಗ್ಸ್ ಎಲ್ಲ ಬಂದಾಗ ಇಲ್ಲಿ ಪೇಪರ್ಸ್ ಇಟ್ಕೊಂಡ್ಬಿಟ್ಟಿರ್ತಾ ಇದ್ವಿ. ಅವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಅಂದ್ರೆ ಕನ್ನಡ ಅವ್ರಿಗೆ ಪಾಪ ಕಷ್ಟ ಆಗ್ತಾ ಇತ್ತು. ಅವ್ರು ಹೇಳೋದನ್ನ ವೇಟ್ ಮಾಡಿ ಮಾಡಿ ಎಲ್ಲಿ ಹೇಳ್ತಾ ಇದಾರೆ, ಇದೆಲ್ಲ ಒಂಥರ ಇಟ್ ವಾಸ್ ಸೋ ಫನ್ನಿ ಅಂಡ್ ಆಲ್ಸೋ ವೆರಿ ವೆರಿ ಥ್ರಿಲ್ಲಿಂಗ್. ಬಟ್ ನೀವ್ ಎಂಜಾಯ್ ಮಾಡಿದ್ರಿ? ಇವತ್ ನೆನ್ಸ್ಕೊಂಡ್ರೆ ಒಂಥರ ವೆರಿ ನೈಸ್ ಸ್ಟೋರಿ ಅಂತ ಅನ್ಸುತ್ತೆ. ಬಟ್ ಅವಾಗ ಎಂಜಾಯ್ ಅಷ್ಟೊಂದು ಮಾಡ್ಲಿಲ್ಲ. ಇಟ್ ವಾಸ್ ವೆರಿ ಫೋಕಸ್. ಓಕೆ, ಈಗ ಡೈಲಾಗ್ ಹೇಳ್ಬೇಕು, ಹಿಂಗೆ ಹೇಳ್ಬೇಕು, ಅದು ಹಿಂಗೆ ಎಲ್ಲ ಏನೋ ಆಕ್ಷನ್ಸ್ ಅಲ್ಲಿ ಬಾಡಿ ಲ್ಯಾಂಗ್ವೇಜು ಜಾಸ್ತಿ ನಾನು ಯೂಸ್ ಮಾಡಲ್ಲ ಸಿನಿಮಾದಲ್ಲಿ. ಸೊ ಅಲ್ಲೆಲ್ಲೂ ಕೂಡ ಮ್ಯಾನೇಜು ಮಾಡೋಕ್ಕಾಗಲ್ಲ ಡೈಲಾಗ್ಸ್ನ. ಸೊ ಯು ಹ್ಯಾವ್ ಟು ಬಿ ವೆರಿ ಪರ್ಟಿಕ್ಯುಲರ್, ಪ್ರಿಪೇರ್ ಮಾಡ್ಕೊಂಡು ಅದೆಲ್ಲ ಹೇಳ್ಕೊಂಡು. ಅಲ್ಲ, ನಂಗೆ ಇನ್ನೊಂದು ಏನಂದ್ರೆ, ಜಸ್ಟ್ ನಾವು ಕುತ್ಕೊಂಡು ಮಾತಾಡ್ತಾ ಇದೀವಿ, ಅಕ್ಕಪಕ್ಕ ಹೋಗೋರೆಲ್ಲ ಕಾರ್ ನೋಡ್ತಾರೆ, ಕಾರಿಂದ ಇರುವಂತ ಬೈಕ್ ನೋಡ್ತಾ ಇದಾರೆ. ಶೂಟ್ ಮಾಡ್ಬೇಕಾರೆ ಹೇಗಿರ್ತಾ ಇತ್ತು? ಯಾರಾದ್ರೂ ಒಂದ್ ಕೇಳಿರೋದು ಉಂಟಾ, ಏನಿದು ಅಂತೆಲ್ಲ? ಇದೇ ರೀತಿ ನಮ್ಮನ್ನ ನೋಡ್ತಾ ಇರೋರು ಆಯ್ತಾ ಯಾವಾಗ್ಲೂ. ಒಂಥರ ಚೆನ್ನಾಗ್ ಅನಿಸ್ತಾ ಇತ್ತು. ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ತರ. ನಾವು ನಮ್ ಕಾರ್ ನೋಡ್ತಿದಾರ, ನಮ್ಮನ್ನ ನೋಡ್ತಾ ಇರ್ಲಿಲ್ಲ. ಓಕೆ, ಸೊ ಒಂಥರ ಫನ್ನಿ, ಬಟ್ ಚೆನ್ನಾಗ್ ಅನಿಸ್ತಾ ಇದ್ದದು. ಅಂದ್ರೆ ವೆರಿ ಅಟ್ರಾಕ್ಟಿಂಗ್ ಪಾಯಿಂಟ್ ವಾಸ್ ಬೈಕ್. ಅದು ಮಾಡಿಫೈ ಆಗಿರುವಂತ ಬೈಕ್ ಆಗಿರೋದ್ರಿಂದ ಎವ್ರಿಬಡಿ ಯೂಸ್ ಟು ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು.
ಅಂಡ್ ಈ ಕಾರು ಅಷ್ಟೇನೆ ಶೂಟಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸುತ್ತಮುತ್ತ ಇದ್ದಿದ್ರಿಂದ ಸೊ ದೇ ಯೂಸ್ ಟು ವಾಚ್ ಏನಾಗ್ತಿದೆ ಅನ್ನೋ ತರ. ಅದು ಒಂದು ಚಾಲೆಂಜಿಂಗ್ ಗೊತ್ತಾ ನಮ್ಗೆ. ಅವರೆಲ್ಲ ಹಿಂದೆ ನೋಡ್ಕೊಂಡು ಹೋಗ್ತಾ ಇದ್ರೆ ನಮ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು ಎವ್ರಿ ಶಾಟ್ ಬಂದು ಚೆಕ್ ಮಾಡೋರು, ಈ ತರ ಆಲ್ಮೋಸ್ಟ್ ನನಗೆ ಬಟ್ ನಿಮಗೆ ನಿಮಗೆ ಅಷ್ಟೇ ಗೊತ್ತಿರುತ್ತೆ ಆಕ್ಚುಲಿ. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಕಾರಲ್ಲಿ ಮತ್ತೆ ಬೈಕಲ್ಲಿ ಶೂಟ್ ಮಾಡುವಾಗ ಇಟ್ಸ್ ನಾಟ್ ಈಸಿ ಆಕ್ಚುಲಿ. ಈಗ ನಾವು ಒಬ್ಬರೇ ಅಲ್ಲ, ನಾವು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮೈ ಮರ್ತ ಏನಾದ್ರು ಇದಾಯ್ತು ಅಂದ್ರೆ ಹೋಗೋ ಬರೋ ವೆಹಿಕಲ್ ಗಳಿಗೆ ತೊಂದರೆ ಆಗುತ್ತೆ. ಅಂಡ್ ಈವನ್ ವಿ ಹ್ಯಾವ್ ಟು ಮೇಕ್ ಶೂರ್ ದಟ್ ನಮ್ಮ ಸೀಟ್ ಬೆಲ್ಟ್ ಇಬ್ರಿದ್ರು ನೀವೀಗ ಯಾಕೆ ಅಂತ ಅಂದ್ರೆ ಯು ಆರ್ ಇನ್ ದಟ್ ಕಂಡೀಷನ್. ಈಗ ನಾವೆಲ್ಲಿ ತುಂಬಾ ದೂರ ಹೋಗ್ತಾ ಇಲ್ಲ, ಹಾಗಾಗಿ ಬಟ್ ಯಾರು ಕೂಡ ಅಂದ್ರೆ ಮರಿಬೇಡಿ, ಎಲ್ಲ ಸೀಟ್ ಬೆಲ್ಟ್ ಹಾಕಿ ಡ್ರೈವ್ ಮಾಡಿ. ಸೊ ಡೈರೆಕ್ಟರ್ ಹೇಳ್ತಾ ಇದ್ರು ಅಂದ್ರೆ ಇಡೀ ಟೀಮ್ ಹೇಳ್ತಾ ಇತ್ತು, ದೀಪಿಕಾ ಅವ್ರು ಆಕ್ಚುಲಿ ಈ ಸಿನಿಮಾಗೆ ಅವ್ರದ್ದು ಎಫರ್ಟ್ಸ್ ಇದೆಯಲ್ಲ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತ. ಯಾಕಂತಂದ್ರೆ 2 ಬಾರಿ ಅನಾಹುತ ಕೂಡ ಆಗಿದೆ ಅಂತ ಹೇಳ್ತಾ ಇದ್ರು. ಏನಾಯ್ತು ಆಕ್ಚುಲಿ? ನಾವು ಐ ಥಿಂಕ್ ಮಹಾರಾಷ್ಟ್ರದಲ್ಲಿ ಅನ್ಸುತ್ತೆ ಶೂಟ್ ಮಾಡ್ಬೇಕಾದ್ರೆ ಫುಲ್ ಹೆಲಿಕ್ಯಾಮ್ ಅದು ಫ್ಲೈ ಆಗ್ತಾ ಇತ್ತು. ಸೊ ಅಲ್ಲಿ ನಮ್ಗೆ ನೆಟ್ವರ್ಕ್ ಮತ್ತೆ ಇದು ಏನೂ ಕಮ್ಯುನಿಕೇಟ್ ಆಗ್ತಾ ಇರ್ಲಿಲ್ಲ. ಅದೇ ಯೂಸ್ ಟು ಸಿ ಅಸ್ ಓನ್ಲಿ ಹೆಲಿಕ್ಯಾಮ್ ಅಲ್ಲಿ. ಮುಗಿದ್ ಬಿಡ್ಲಿ ಅದು ಶೂಟಿಂಗ್, ಫಸ್ಟ್ ಸುಮ್ನೆ ಅನ್ನೆಸೆಸರಿ ಮಾತಾಡೋದು, ಟೈಮ್ ವೇಸ್ಟ್ ಮಾಡೋ ಬದಲು ಲೆಟ್ಸ್ ಡೂ ಇಟ್ ಅಂತ ಬಿಟ್ಟು ಹಂಗೆ ಹೋಗ್ತಾ ಇದ್ವಿ. ಸೊ ಏನಾಯ್ತು, ಗಾಡಿ ತುಂಬಾ ರನ್ನಿಂಗ್ ಜಾಸ್ತಿ ಓಡಿತ್ತಲ್ಲ, ಹೋಗ್ತಾ ಹೋಗ್ತಾ ಸಡನ್ ಆಗಿ ಗಾಡಿ ಆಫ್ ಆಗೋಯ್ತು. ಅಲ್ಲಿ ನಮ್ಗೆ ಎಷ್ಟೋ ದಿನ ಆಗೋಗಿತ್ತು ಹೋಗಿ, ತುಂಬಾ ರಫ್ಯೂಸ್, ಆಮೇಲೆ 4x4 ಗಾಡಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಫ್ಯೂಸ್ ಎಲ್ಲ ಆಗಿತ್ತು. ಡೈಲಿ ಬೆಳಗ್ಗೆ ಸಂಜೆ ಯೂಸ್ ಮಾಡ್ತಾನೆ ಇರ್ತಾ ಇದ್ವಿ. ಸೊ ಐ ಥಿಂಕ್ ಒಂದ್ ಸ್ವಲ್ಪ ಟೇಕ್ ಕೇರ್ ಮಾಡೋದೆಲ್ಲೋ ಒಂದ್ ಕಡೆ ಮಿಸ್ ಆಯ್ತು ಅನ್ಸುತ್ತೆ. ಆಲ್ ಆಫ್ ಅ ಸಡನ್ ಗಾಡಿ ಮಧ್ಯದಲ್ಲಿ ಸ್ಟಾಪ್ ಆಗೋಯ್ತು. ಅದು ಹಿಂದೆ ಇದ್ದ ವೆಹಿಕಲ್ ಆಕ್ಚುಲಿ ನಾವು ಕರ್ವ್ಸ್ ಅಲ್ಲಿ ಏನೋ ಇದ್ವಿ, ಬಂದು ಹೊಡೆದ್ಬಿಟ್ಟ. ಅವಾಗ ಯಾರಿದ್ರಿ ಕಾರಲ್ಲಿ ನೀವು? ನಾವಿಬ್ರು ನಾನು ಮತ್ತೆ ಇನ್ನೊಬ್ರು ಆರ್ಟಿಸ್ಟ್ ಇದ್ವಿ. ಸೊ ಬಂದು ಹೊಡೆದಿದ್ದಾಯ್ತು. ನಾವ್ ಯಾರಿಗೆ ಕಾಲ್ ಮಾಡೋದು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಫೈನಲಿ ಅವರು ಹೆಲಿಕ್ಯಾಮ್ ಅಲ್ಲಿ ನಮ್ಮನ್ನ ಹುಡುಕಿ ದೇ ಕೇಮ್ ಲುಕಿಂಗ್ ಫಾರ್ ಅಸ್. ಆಮೇಲೆ ಅದೊಂಥರ ಸೀನ್ ಆಗೋಗಿದ್ದು. ಅದಕ್ಕೊಂದೆರಡು ದಿನ ಬ್ರೇಕ್ ತಗೊಂಡು ಗಾಡಿ ಇಂಪಾರ್ಟೆಂಟ್ ಅದನ್ನ ಸರಿ ಮಾಡಿಸೋದು. ಸೊ ಆ ತರದೇನೋ ಆಯ್ತು. ಬಟ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಅಂದ್ರೆ ಸಾಂಗ್ಸ್ ಹಿಂಗಿರ್ಬೇಕಾದ್ರೆ ಹೌದು ನಾವ್ ಇಮ್ಯಾಜಿನ್ ಮಾಡ್ಕೋಬಹುದು ಸಿನಿಮಾ ಹೆಂಗಿರ್ಬೋದು ಅಂತ ಹೇಳಿ. ಸೊ ನಾನು ಆಕ್ಚುಲಿ ಬೈಯಲ್ಲ ಅವ್ರನ್ನ, ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ. ನೀವು ದೀಪಿಕಾ ಅವ್ರಿಗೆ ಕ್ಲಾಸ್ ತಗೊಂಡಿದ್ದಕ್ಕೆ ಇವತ್ತು ಈ ತರದ ಔಟ್ಪುಟ್ ಬಂದಿದೆ ಅಂತ ಹೇಳಿ. ಸೀರಿಯಸ್ಲಿ ಅದ್ರ ಬಗ್ಗೆ ನೋ ಡೌಟ್. ಆಕ್ಚುಲಿ ನಾನು ತುಂಬಾನೇ ಎಕ್ಸೈಟೆಡ್ ಆಗಿದೆ. ನಿಮ್ ನಂಬ್ತಿರೋ ಸಾಂಗ್ಸ್ ಗಳನ್ನ ನಾನು ಆಡಿಯೋ ರಿಲೀಸ್ ಒಂದು ಫ್ಯೂ ಡೇಸ್ ಮುಂಚೆ ಅಷ್ಟೇ ಕೇಳಿದ್ದು. ಐ ಥಿಂಕ್ ಒಂದು 15 days ಇರ್ಬೋದು. 2 years ಆಫ್ ಸಿನಿಮಾ 15 ದಿನ ಮುಂಚೆ ನಾನು ಸಾಂಗ್ ಕೇಳಿದ್ದೀನಿ ಅಂದ್ರೆ ಯಾರು ನಂಬಲ್ಲ. ದೇ ಹ್ಯಾವ್ ಟೇಕನ್ ಟೈಮ್ ಆಫ್ಟರ್ ಶೂಟಿಂಗ್ ಕೂಡ. ದೇ ಹ್ಯಾವ್ ಟೇಕನ್ ಟೈಮ್. ಎಸ್ಪೆಷಲಿ ಈ ಸಿನಿಮಾದಲ್ಲಿ ಎಲ್ಲೂ ಕೂಡ ಡ್ಯಾನ್ಸ್ ಮೂಮೆಂಟ್ಸ್ ಆ ಥರ ಏನು ಇರಲಿಲ್ಲ. ನಮ್ದು ಸಿಚುವೇಶನ್ಸ್ಗೆ ಹೋಗುತ್ತೆ ಸಾಂಗ್ಸ್ಗಳು. ಸೊ ಅವ್ರಿಗೆ ಸ್ವಲ್ಪ ಮ್ಯೂಸಿಕ್ ಸೆನ್ಸ್ ತುಂಬಾ ಚೆನ್ನಾಗಿದೆ, ಆಲ್ ಆಫ್ ದ್ಯಾಟ್. ಅಂಡ್ ಒಂದು ಹುಡುಗಿನ ಯಾವ ತರ ತೋರಿಸಬಹುದು, ಯಾವ್ಯಾವ ತರ ತೋರಿಸ್ಬೋದು ಅನ್ನೋದು ಕೂಡ ಇವರು ಸಿನಿಮಾದಲ್ಲಿ ಏನೋ ದೇ ಫೋಕಸ್ಡ್. ಸೊ ಚಿಲ್ ಆಗು ತೋರಿಸ್ಬೋದು, ಸೆಂಟಿಯಾಗಿ ತೋರಿಸ್ಬೋದು, ಎವ್ರಿಥಿಂಗ್ ಇಟ್ಸ್ ಜಸ್ಟ್ ನಾಟ್ ಎ ಟ್ರಾವೆಲ್ ಅಡ್ವೆಂಚರ್. ಇದ್ರ ಜೊತೆಗೆ ಎವ್ರಿ ಏನೋ ನಿಮ್ಗೆ ಆಂಗಲ್ಲೂ ಕೂಡ ಒಂದು ಹುಡುಗಿನ ಒಂದು ಪರ್ಸೆಪ್ಷನ್ ನೋಡಬಹುದು. ಸೊ ಹ್ಯಾಶ್ ಟ್ಯಾಗ್ ಇದೆ ಪಾರು ಪಾರ್ವತಿ ಅಂದ್ರೆ ಓಕೆ, ಯಾವ್ದೋ 2 ಕ್ಯಾರೆಕ್ಟರ್ಸ್ ಇರ್ಬೋದು ಅಂತ ನಾವು ಕ್ಲೀನ್ ಆಗಿ ಗೆಸ್ ಮಾಡ್ಬೋದು. ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಯಾರು? ನಂಗೆ ಗೊತ್ತು ನೀವಂತೂ ಪಾರು ಪಾರ್ವತಿ ಎರಡೂ ಅಲ್ಲ ಅಂತ ನಾನು ಅನ್ಕೊಂಡೆ, ಬಟ್ ನಂಗೆ ಐಡಿಯಾ ಅಲ್ಲ ಏನಿದು ಅಂತ ಹೇಳಿ. ಜಸ್ಟ್ ಇನ್ನು ಸ್ವಲ್ಪ ದಿನ ಕೊಟ್ರೆ ನಾನು ನಿಮ್ ಸಿನಿಮಾನೇ ತೋರಿಸ್ತೀನಿ. ಐ ವಾಂಟ್ ಯು ಟು ಕಮ್ ಅಂಡ್ ಟೆಲ್ ಮಿ ಏನು, ಯಾಕೆ, ಯಾವ ತರ. ಓಕೆ, ಯಾವತ್ತಿನ ಕ್ವೆಶನ್ ಇವತ್ತು ನನ್ಗೆ ಆನ್ಸರ್ ಸಿಕ್ತು ಅಂತ ನೀವೇ ಹೇಳ್ಬೇಕು. ಸೊ ಅಲ್ಲಿ ತನಕ ನಾನೆಂತೂ ಹೇಳ್ತಾ ಇಲ್ಲ. ವಾಚ್ ಮೂವಿ. ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಪಾರ್ವತಿ, ಯಾರು ಪಾರು, ಯಾಕೆ ಈ ಹ್ಯಾಶ್ ಟ್ಯಾಗ್ ಎಲ್ಲ ನಿಮ್ಗೆ ಆಕ್ಚುಲಿ ಉತ್ತರ ಸಿಗುತ್ತೆ. ಬಟ್ ಇನ್ನೊಂದ್ ಏನ್ ಗೊತ್ತಾ, ನಂಗೆ ಒಂದು ಚಿಕ್ಕ ಹಿಂಟ್ ಸಿಕ್ತು. ಅಂದ್ರೆ ನೀವು ಅದ್ರಲ್ಲಿ ಯೂಟ್ಯೂಬರ್ ಆಗಿರ್ತೀರಾ ಅಂತ ಹೇಳಿ, ಬಟ್ ಆ ಕ್ಯಾರೆಕ್ಟರ್ ಹೆಸರು ಪ್ರಾಮಿಸ್ ನಂಗೆ ಗೊತ್ತಿಲ್ಲ. ಯೂಟ್ಯೂಬರ್ ಆಗಿರ್ತೀರಾ ಅನ್ನೋದು ಒಂದು ಚಿಕ್ಕ ಬ್ಲಾಗರ್ ಆಗಿರ್ತೀರಾ ಅನ್ನೋದು ಗೊತ್ತಾಯ್ತು. ಸೊ ಬ್ಲಾಗರ್ ಏನ್ ಮಾಡ್ತಾರೆ, ನಮ್ಗೆ ಇಡೀ ದೇಶಗಳನ್ನ ತೋರಿಸ್ತಾರ ಅಥವಾ ಬೇರೆ ಇನ್ ಯಾವ್ದೋ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರ? ಇಟ್ಸ್ ಆಲ್ ಮಿಕ್ಸ್. ನಿಮ್ಗೆ ಬ್ಲಾಗರ್ದು ಒಂದಷ್ಟು ಸ್ಟೋರೀಸ್ ಗೊತ್ತಿರುತ್ತೆ. ಬಿಕಾಸ್ ಈವನ್ ಡೆಫಿನೆಟ್ಲಿ ನೀವು ಕೂಡ ಒನ್ ಆಫ್ ದಿ ಬ್ಲಾಗರ್, ನೀವು ಕೂಡ ಏನೋ ಸೋಷಿಯಲ್ ಮೀಡಿಯಾ ಎಲ್ಲ ನಿಮ್ಗೆಲ್ಲ ಕಂಪ್ಲೀಟ್ಲಿ ಗೊತ್ತಿರುತ್ತೆ. ಸೊ ಈ ಕ್ಯಾರೆಕ್ಟರ್ ಬಂದು ಶಿ ಲೈಕ್ಸ್ ಒಂದು ಫೀಲ್ ಮಾಡೋದ್ರ ಜೊತೆಗೆ ಶಿ ಲೈಕ್ಸ್ ಟು
ಶೋ ದಟ್ ಅವಳ ಪರ್ಸ್ಪೆಕ್ಟಿವ್ನ ಅವಳ ಒಂದು ವಿಷನ್ನ ಯೂಶಲಿ ತೋರ್ಸಕ್ಕೆ ಅಂದ್ರೆ ತುಂಬಾ ಸಿನಿಮ್ಯಾಟೋಗ್ರಫಿ ಎಲ್ಲ ಮಾಡಿ ತೋರ್ಸೋದಲ್ಲ ಅವಳದು ಇದು. ಅವಳು ಏನ್ ನೋಡ್ತಾಳೆ ರಿಯಾಲಿಟಿನ ಅದನ್ನ ಜನಕ್ಕೆ ತೋರಿಸ್ಬೇಕು ಅನ್ನೋ ಸ್ವಲ್ಪ ಶೀಲ್ ಹ್ಯಾವ್ ದಟ್. ಅಂದ್ರೆ ಎಲ್ಲೂ ಕೂಡ ಲೈಕ್ಸ್ ಬರಬೇಕು ಶೇರ್ಸ್ ಬರಬೇಕು ಅನ್ನೋ ಫೀಲಿಂಗ್ ಅಲ್ಲ. ಶಿ ವಾಂಟ್ ಟು ಶೇರ್ ಇಟ್. ಅವಳು ಏನೋ ಒಂಥರ ಅವಳದೊಂದು ಕಂಫರ್ಟ್ ಝೋನ್, ಅದು ಅವಳದೊಂದು ವೇ ಆಫ್ ಏನೋ ಎಂಜಾಯಿಂಗ್ ಹರ್ ಸೆಲ್ಫ್ ಈ ತರ ಇರುತ್ತೆ. ಸೊ ಸಿನಿಮಾದಲ್ಲಿ ಕೂಡ ಎಸ್ ಮೋಸ್ಟ್ ಆಫ್ ದ ಟೈಮ್ ಟ್ರಾವೆಲ್ ಮಾಡೋದು ಅವಳು ಇದಕ್ಕೆ ಅಂತಾನೆ ಮಾಡಲ್ಲ, ಟ್ರಾವೆಲ್ ಮಾಡ್ತಾ ಮಾಡ್ತಾ ಅವಳು ವ್ಲಾಗಿಂಗ್ ಮಾಡ್ತಾಳೆ. ಶಿಲ್ ಹಿಯರ್ ಆಲ್ ದ ಏನೋ ಬರ್ಡ್ ಸೌಂಡ್ಸ್ಗಳು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ತಾಳೆ. ಆ್ಯಂಡ್ ಶಿಲ್ ಹ್ಯಾವ್ ತುಂಬ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡಿರ್ತಾಳೆ. ಒಳ್ಳೆ ಅಂತದ ಒಂದಷ್ಟು ಎಕ್ವಿಪ್ಮೆಂಟ್ಸ್ಗಳಿರುತ್ತೆ. ಇಟ್ಸ್ ವೆರಿ ಪ್ರಿಡಿ ಆ್ಯಕ್ಚುಲಿ. ಚಿಕ್ಕದ್ರಿಂದ ಹಿಡಿದು ನಾನು ಹೇಳಿದೆ ಯಾವಾಗಲೇ ಸ್ಟೋನ್ ಅಂತ ಹೇಳಿದೆ, ಈ ಥರದ ಕ್ಯಾಮ್ರಾಸ್ಗಳಿರುತ್ತೆ ಅವಳ ಹತ್ರ. ಶಿಲ್ ಬಿ ಯೂಸಿಂಗ್ ಟ್ರೈಪಾಡ್ಸ್. ಅವಳು ಟೋಟಲ್ ಡಿಫ್ರೆಂಟ್ ಝೋನ್ ಆ್ಯಂಡ್ ಡಿಫ್ರೆಂಟ್ ಏನೋ ಪ್ರಿಪ್ರೇಷನ್ಸ್ ಇರುತ್ತೆ ಎಲ್ಲರೂ ಹೊರಗಡೆ ಹೋಗ್ಬೇಕಾರೆ. ಆ್ಯಂಡ್ ಶಿಲ್ ಬಿ ಅ ರೈಡರ್, ಬೈಕರ್, ಎವ್ರಿಥಿಂಗ್. ಸೊ ಯಾವಾಗಿಂದ ಶುರು ಆಯ್ತು ಈ ಬೈಕ್ ಕ್ರೇಜ್, ಕಾರ್ ಕ್ರೇಜ್? ನಂಗೆ ಕಾರ್ ಕ್ರೇಜ್ ಬೈಕ್ ಕ್ರೇಜ್ ಅಂತ ಏನಿಲ್ಲ. ಇಷ್ಟ ನಂಗೆ ಓಡ್ಸೋದಿಕ್ಕೆ ಅಷ್ಟೇನೆ. ಸಿ ಆಮ್ ಅ ಪರ್ಸನ್ ಲಾಂಗ್ ಡ್ರೈವ್ ಪರ್ಸನ್. ನಾನು ಯಾವಾಗ್ಲೂ ಕಾರ್ ಓಡಿಸ್ಬೇಕು ಅನ್ನೋದಲ್ಲ, ಆರಾಮಾಗಿ ಕೂರೋದಕ್ಕೆ ಇಷ್ಟಪಡ್ತೀನಿ. ಬಟ್ ಲಾಂಗ್ ಡ್ರೈವ್ ಅಂತ ಬಂದಾಗ ನಾನು ಯಾರಿಗೂ ಕಾರ್ ಕೊಡಲ್ಲ, ನಾನೇ ಓಡಿಸ್ಬೇಕು. ಬಿಕಾಸ್ ಇಟ್ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಹೇಗೆ ಅನ್ಸುತ್ತೆ ಅಂತ. ಫಾರ್ ಮೀ ಪರ್ಸ್ನಲಿ ನನ್ಗೆ ಈಗಲೂ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಏನೇ ಸ್ಟ್ರೆಸ್ಡ್ ಔಟ್ ಆಗಿದ್ರು, ನಾನು ಎಷ್ಟೇ ಇರಿಟೇಟ್ ಆಗಿದ್ರು, ಕೋಪ ಬಂದಿದ್ರು, ಗಾಡಿ ತಗೊಂಡು ಸುಮ್ಮನೆ ಒಂದು ಲಾಂಗ್ ಡ್ರೈವ್, ಎಲ್ಲಿ ಅಂತ ಬೇಡ, ಸುಮ್ಮನೆ ಹೋಗ್ತಾ ಇರಬೇಕು. ಎಷ್ಟೊಂದು ಥಿಂಕಿಂಗ್ಸ್ ಬರುತ್ತೆ, ಎಷ್ಟೊಂದು ಮೈಲ್ಡ್ ಆಗುತ್ತೆ ಮೈಂಡ್ ಸೆಟ್. ಸೊ ಇಟ್ಸ್ ಲೈಕ್ ಒನ್ ಆಫ್ ದಿ ಮೆಡಿಟೇಷನ್ ಫಾರ್ ಮೀ. ಕೂತ್ಕೊಂಡು ಒಂದೇ ಕಡೆ ಮೆಡಿಟೇಟ್ ಮಾಡೋದಕ್ಕಿಂತ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ನನಗೆ. ಸೊ ಈ ಕಾರಲ್ಲಿ ಐ ರಿಯಲಿ ಮಿಸ್ ಒನ್ ಮೋರ್ ಪಾರ್ಟ್. ಏನ್ ಗೊತ್ತಾ, ನಾವು ಕಾರಲ್ಲಿ ಕುತ್ಕೊಂಡಾಗ ಹೇಳ್ತಿದ್ದೆ ಗೊತ್ತಾ ನಿಮ್ಗೆ, ತುಂಬಾ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕಾದ್ರೆ ನಮ್ ಡೈರೆಕ್ಟರ್ ಯಾವ ನೋಡಿದ್ರು ಮಾತಾಡ್ತಾನೆ. ಅಂದ್ರೆ ಈ ಕಾಲಲ್ಲಿ ಡೈಲಾಗ್ಸ್ ಅದು ಇದು ಎಲ್ಲ ಹೇಳ್ತಾರೆ ಅವ್ರು, ನಮ್ಗೆ ಎಮೋಷನ್ಸ್ ಅದಕ್ಕೆಲ್ಲ ನಮ್ ಡೈಲಾಗ್ಸ್ ಮರ್ತೋಗಿರುತ್ತೆ. ವಿ ಹ್ಯಾವ್ ಟು ಫೋಕಸ್ ಆನ್ ಡ್ರೈವಿಂಗ್. ಇನ್ನೊಂದು ಕ್ಯಾರೆಕ್ಟರ್, ಅವ್ರಿಗೆ ಲ್ಯಾಂಗ್ವೇಜು ಇದೆಲ್ಲ ಸ್ವಲ್ಪ ತೊಂದರೆ ಆಗ್ತಾ ಇದ್ದಿದ್ರಿಂದ ನಮ್ ಡೈರೆಕ್ಟರ್ ಯಾವಾಗ್ಲೂ ಫುಲ್ ಐ ಮೀನ್ ವಾಕಿಯಲ್ಲಿ ಮಾತಾಡ್ತಾ ಇರೋರು. ಹಲೋ, ಹಾಯ್ ಲೋಹಿತ್ ಅವರೇ, ನಮ್ಮ ಡೈರೆಕ್ಟರ್ ನಮಸ್ಕಾರ. ಏನ್ ಗೊತ್ತಾ, ಆಕ್ಚುಲಿ ನಿಮ್ಮನ್ನ ವಾಕಿಯಲ್ಲಿ ನಿಮ್ ವಾಯ್ಸ್ ಕೇಳೋದನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಆಕ್ಚುಲಿ ನೀವು ಮಾತಾಡ್ತಾ ಇದ್ದೀರಾ ಅಂತ ಇಷ್ಟೋ ತನಕ ಮಾತಾಡ್ಬಿಟ್ಟಿದೀನಿ ನಾನು. ಸೊ ಅದಕ್ಕೆ ಇಲ್ಲಿ ಕಾವ್ಯ ಅವರಿದ್ದಾರೆ, ನಮ್ಮ ಇಸೂಜು ಜೊತೆ ನಾವಿವತ್ತು ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ಏಕೆ ನಿಮ್ಮನ್ನ ಕೇಳೋಣ, ಒಂದ್ಸರಿ ಮಾತಾಡ್ಸೋಣ, ನಿಮ್ ವಾಯ್ಸ್ ಕೇಳೋಣ, ನಿಮ್ಮ ಹತ್ರ ಡೈಲಾಗ್ ಕೇಳ್ಕೊತಾ ಇದ್ವಿ ಗೊತ್ತಾ, ಅದನ್ನೆಲ್ಲ ರೀಕ್ರಿಯೇಟ್ ಮಾಡೋಣ ಅಂತ ಕಾಲ್ ಮಾಡಿದ್ವಿ. ಸೊ ಯಾವ್ದಾದ್ರು ಡೈಲಾಗ್ ಏನಾದ್ರು ಮಿಸ್ ಆಗಿದ್ರೆ ಹೇಳಿ, ಹಂಗೆ ಹೇಳ್ಬಿಡ್ತೀವಿ. ಹಲೋ ಲೋಹಿತ್ ಅವ್ರೆ, ಆರಾಮಿದ್ದೀರಾ? ಸೂಪರ್, ನಾವು ಚೆನ್ನಾಗಿದ್ದೀವಿ. ಆಕ್ಚುಲಿ ನಿಮಗ್ ಗೊತ್ತಿಲ್ದಂಗೆ ನಾವಿಬ್ರು ನಿಮ್ ಇಸುಜು ಜೊತೆ ಲಾಂಗ್ ಡ್ರೈವ್ ಬಂದ್ಬಿಟ್ಟಿದ್ವಿ. ಸೊ ಇವಾಗ ತಿಳಿಸ್ತಾ ಇದೀವಿ. ಆಕ್ಚುಲಿ ದೀಪಿಕಾ ಅವರು ನಂಗೆ ಒಂದು ಒಳ್ಳೆ ಜರ್ನಿಯನ್ನ ಮಾಡಿಸ್ತಾ ಇದಾರೆ, ಅದ್ಭುತವಾಗಿದೆ. ನನಗೆ ಅನ್ನಿಸ್ತಾ ಇರೋದು ಈ ಜರ್ನಿನೇ ಇಷ್ಟು ಸಖತ್ತಾಗಿದೆ ಅಂತ ಅನ್ಸ್ದಾಗ ಸಿನಿಮಾ ಜರ್ನಿ ಅದು ಹೇಗೆ ಅನ್ಸಿರ್ಬೋದು ಅಂತ ಹೇಳಿ. ಸೊ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಒಂದಷ್ಟು ವಿಚಾರಗಳನ್ನ ನಾವಿಬ್ರು ಕೂಡ ಮಾತನಾಡ್ಕೊಂತಾ ಹೋಗ್ತಿದ್ವಿ. ಅವ್ರು ಹೇಳ್ತಾ ಇದ್ರು ಲೈಕ್ ಕಮ್ಯುನಿಕೇಶನ್ ಹೇಗ್ ಮಾಡ್ತಿದ್ರಿ ಅಂದಾಗ ವಾಕಿ ಟಾಕಿಲ್ ಮಾತಾಡ್ತಿದ್ವಿ ಅಂತ ಹೇಳಿ. ಸೊ ಹೇಗಿರ್ತಿತ್ತು ಅಂಡ್ ಇವತ್ತು ಅದನ್ನ ರೀಕಾಲ್ ಮಾಡ್ಕೊಳ್ಳೋದಾದ್ರೆ? ಸೊ ನೀವು ಇವಾಗ ದೀಪಿಕಾ ಜೊತೆ ಟ್ರಾವೆಲ್ ಮಾಡ್ತಿದ್ರೆ ಅಂದ್ರೆ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ. ಅವ್ರು ಬರೀ 30ರಲ್ಲೆಲ್ಲ ಓಡಿಸಲ್ಲ ಅವರು. ಇಲ್ಲ, ಆಕ್ಚುಲಿ ಲಿಮಿಟೆಡ್ ಆಗಿರುತ್ತೆ ಓಡಿಸ್ತಾ ಇದ್ದಾರೆ. 30 ಸ್ಲೋನು ಅಲ್ಲ. ಸೊ ಹಿಂದ್ಗಡೆ ಬೈಕ್ ಇದೆಯಾ? ಖಂಡಿತ ಇದೆ. ಕಂಟಿನ್ಯೂಟಿ ಮೇಂಟೈನ್ ಮಾಡ್ತಾ ಇದೀವಿ ಲೋಹಿತ್, ತಲೆ ಕೆಡ್ಸ್ಕೊಬಿಡಿ. ಇಲ್ಲ, ನಾನು ಆರಾಮಾಗಿ ಸೇಫ್ ಆಗಿ ತಗೊಂಡ್ಬರ್ತೀನಿ. ಓಕೆ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಸಿನಿಮಾ ಅಫ್ಕೋರ್ಸ್ ದೀಪಿಕಾ ಅವರು ಲೀಡ್ ಆಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಕೂಡ ಮಾಡಿದ್ದಾರೆ. ಅಫ್ಕೋರ್ಸ್ ನೀವು ಸೋ ಫಾರ್ ನೀವೇನ್ ದೀಪಿಕಾ ಅವ್ರನ್ನ ನೋಡಿಲ್ವೋ ಅದನ್ನ ಈ ಸಿನಿಮಾದಲ್ಲಿ ನೋಡ್ತೀರಾ. ಅಂಡ್ ಅವ್ರ ರಿಯಲ್ ಲೈಫಿಗೆ ತುಂಬಾ ಹತ್ರ ಆಗಿದೆ. ಅದು ನಮ್ಗೆ ಕಾನ್ಸೆಪ್ಟ್ ನ ಅವ್ರು ಮಾಡಿದ್ಮೇಲೆನೆ ನಮ್ಗೆ ಗೊತ್ತಾಗಿದ್ದು. ಸ್ವಲ್ಪ ಅವ್ರದ್ದು ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡ್ತಿರುವಾಗ ಅವರು ಟ್ರಾವೆಲ್ ಎಂಥೂಸಿಯಾಸ್ಟಿಕ್ ಅಂತ ಗೊತ್ತಾಯ್ತು ನಮ್ಗೆ. ಅಂಡ್ ಅಫ್ಕೋರ್ಸ್ ನಮ್ಗೆ ಎಲ್ರಿಗೂ ಗೊತ್ತು ಅವ್ರು ಯಾವ್ದಿನ ಫೇಮಸ್ ಅಂತ. ಬಟ್ ಈ ಸಿನಿಮಾದಲ್ಲಿ ಅವ್ರು ಮಾಡಿರೋ ಡೆಡಿಕೇಶನ್ಸ್ ಎಲ್ಲಾನು ಸೂಪರ್ ಆಗಿದೆ. ಇವನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸೊ ವಿ ಆರ್ ಜಸ್ಟ್ ನಾವು ವೈಟಿಂಗ್, ನಾವು ನಿಮ್ಗೆಲ್ರಿಗೂ ಸಿನಿಮಾ ತೋರ್ಸೋದಕ್ಕೆ. ಖಂಡಿತವಾಗ್ಲು ನಾವಂತೂ ಸಿಕ್ಕಾಪಟ್ಟೆ ವೇಟಿಂಗ್. ಆಗ್ಲೇ ನಾನು ಹೇಳ್ದಂಗೆ ಅಂದ್ರೆ ಈ ಜರ್ನಿನೇ ಇಷ್ಟು ಅದ್ಭುತವಾಗಿದೆ. ಸಿನಿಮಾನ ನೋಡ್ಲೇಬೇಕು, ಅದು ದೊಡ್ಡ ಪರದೆ ಮೇಲೆ, ಅದು ಕೂಡ ದೀಪಿಕಾ ದಾಸ್ ಅವರ ಅಡ್ವೆಂಚರ್ಸ್ ಅನ್ನು ನಾವು ನೋಡ್ಲೇಬೇಕು, ಎರಡು ಮಾತಿಲ್ಲ. ಸೊ ನಿಮ್ಮ ವರ್ಕ್ ಕೂಡ ಹಾಗೆ ಒಂದಷ್ಟು ಗ್ಲಿಮ್ಸ್ ನಾನು ನೋಡಿದೆ, ಅದ್ಭುತವಾಗಿದೆ. ಎಸ್ ಸರ್, ನಾವು ಸಿಗೋಣ ಮತ್ತೆ ಸಿನಿಮಾ ರಿಲೀಸ್ ಆದಾಗಲೂ ಕೂಡ, ಸಿನಿಮಾ ಸಕ್ಸಸ್ ಮೀಟ್ ಅಲ್ಲೂ ಕೂಡ ನಾವು ಮತ್ತೆ ಸಿಗೋಣ.
ಅಂಡ್ ಇಡೀ Thank you. ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೋಹಿತ್ ಅವರೇ, ಬಾಯ್. ಸೊ ಹಸ್ಬೆಂಡ್ ನ ಕೂರ್ಸ್ಕೊಂಡು ಯಾವ್ದಾದ್ರು ಬೈಕ್ ಓಡಿಸಿದ್ರಾ? ಒಂದ್ಸರಿ ಟ್ರೈ ಮಾಡಿದೆ, ಬಟ್ ಅವ್ರು ಕುತ್ಕೊಳ್ಳಿಲ್ಲ. ಐ ಡೋಂಟ್ ನೋ, ಅವರು ನನ್ನ ಬೈಕ್ ಓಡಿಸಿರೋದು ನನ್ನ ಅಡ್ವೆಂಚರ್ ಎಲ್ಲ ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೆ. ಆ ಸೈಡ್ ತುಂಬಾ ಅಂದ್ರೆ ಸ್ವಲ್ಪ ಟಿಪಿಕಲ್ ಹುಡುಗಿರ್ನ ನೋಡಿರ್ಬೇಕು ಅನ್ಸುತ್ತೆ ಅವರು. ಕರೆಕ್ಟ್, ಅಂದ್ರೆ ಲೆಫ್ಟ್ ಇಂಡಿಕೇಟರ್ ಹಾಕಿ ಆತರ. ಓಕೆ. ಸೊ ಅವ್ರಿಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ. ನನ್ಗೆ ಅವತ್ತು ಫುಲ್ ಕೋಪ ಬಂದು ಏನಂದೆ ಗೊತ್ತಾ, ನನ್ ಬಗ್ಗೆನೇ ಡೌಟ್ ಮಾಡ್ತಾ ಇದ್ದೀರಾ, ನಾನು ಇಡೀ ಸಿನಿಮಾದಲ್ಲಿ ಬೈಕ್ ಓಡಿಸಿದೀನಿ ಗೊತ್ತಾ, ಗಾಡಿ ಓಡಿಸಿದೀನಿ ಗೊತ್ತಾ ಅನ್ನೋ ತರ ಫುಲ್ ಒಳಗಡೆ ಫುಲ್ ಕೋಪ ಮಾಡ್ಕೊಂಡಿದ್ದೆ. ಅಂಡ್ ಐ ಆಮ್ ವೇಟಿಂಗ್ ಆಕ್ಚುಲಿ ಅವ್ರಿಗೆ ಈ ಸಿನಿಮಾನ ತೋರಿಸ್ಬೇಕು. ತೋರಿಸ್ಬಿಟ್ಟು ಅವ್ರ ಅವತ್ ಕುತ್ಕೊಂಡಿರ್ಲಿಲ್ವಲ್ಲ, ಅವರೇ ಕರಿಬೇಕು ನನ್ನನ್ನ, ಬಾ ನನ್ ಗಾಡಿ ಕುತ್ಕೋ, ನನ್ ಗಾಡಿಲಿ ಒಂದ್ಸರಿ ಒಂದ್ ರೌಂಡ್ ಕರ್ಕೊಂಡು ಹೋಗಂತ ಕೇಳ್ಬೇಕು. ಓಕೆ, ನಮ್ಮ ಸ್ಟಾಪ್ ಬಂದಿದೆ. ಒಂದು ಟೀ ಅಂತ ಹೇಳೋದು, ಅದ್ರ ಕಾಫಿ ಕೊಡ್ಸೋದು ನಾನು ನಿಮ್ಗೆ. ಪ್ಲೀಸ್, ನನ್ನ ಫೇವ್ರೇಟ್. ಸೊ ಲೆಟ್ಸ್ ಗೋ. ನಿಮ್ಗೆ ಹೇಳ್ದೆ ಕಾಫಿ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ, ನಾವೀಗ ಬರೀ ವೈಬ್ ಬಗ್ಗೆ ಮಾತ್ರ ಮಾತಾಡೋಣ. ವೈಬ್ ಅಂತ ಹೇಳಿದ್ರೆ ಆಕ್ಚುಲಿ ಒಳ್ಳೆ ಪ್ಲೇಸ್, ಒಳ್ಳೆ ಟೀ ಅಂಗಡಿ. ನಮ್ಮ ಮೂವಿಯಲ್ಲಿ ನೀವು ಒಂದು ಪಾರ್ಟ್ ಆಗೋಗ್ಬಿಟ್ರಿ ಈಗ. ಅನಿಸ್ತಿದೆ, ತುಂಬಾ ಖುಷಿ ಆಗ್ತದೆ. ಒಂದು ಸಿನಿಮಾ ಮಾಡೋದಕ್ಕೆ ನೀವೆಲ್ಲರೂ ಎಷ್ಟು ಎಫರ್ಟ್ ಹಾಕಿರ್ತೀರಾ, ಆ ಒಂದು ಸಿನಿಮಾ ತಂಡ ಆಗಿರುತ್ತೆ. ಬಟ್ ಪ್ರಮೋಷನ್ ಅಂತ ಬಂದಾಗ ನಾವು ಹೊಸದಾಗಿ ಜಾಯ್ನ್ ಆದ್ರೂ ಕೂಡ ಒಂದು ಟೀಮ್ ತರ ಸತತವಾಗಿ ಆಲ್ಮೋಸ್ಟ್ 118 days ವಿ ಹ್ಯಾಡ್ ಸೇಮ್ ಫೀಲಿಂಗ್. ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಇತ್ತು, ಬಟ್ ಆ ವೈಬ್ ಮಾತ್ರ ಎಲ್ಲೂ ಚೇಂಜ್ ಆಗಿಲ್ಲ. ಸೊ ಬಿಫೋರ್ ದಟ್ ರಿಫ್ರೆಶ್ ಮಾಡೋದಕ್ಕೆ ನಾನು ನಿಮ್ಗೊಂದು ಫಿಲ್ಟರ್ ಕಾಫಿ, ನಾನು ಅವಾಗಲೇ ಹೇಳಿದ್ದೀನಿ ಕಾಫಿ ಕುಡಿಬೇಕು ನನಗೋಸ್ಕರ ಇವರೇ ಆರ್ಡರ್. ಸೊ 2 ಕಾಫಿ ಇವತ್ತು ಆರ್ಡರ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಹಾಯ್. 2 ಫಿಲ್ಟರ್ ಕಾಫಿ. ನಮ್ ಕಾರ್ ನೋಡಿ ಈಗ ಹೆಂಗ್ ಪಳಪಳ ಅಂತ ಹೊಳಿತಾ ಇದಲ್ಲ, ಸಿಕ್ಕಾಪಡೆ. ಫುಲ್ ಒಂಥರ. ಯಾರು ವಾಶ್ ಮಾಡ್ತಾ ಇದ್ರು? ಅದೊಂದು ಮಾತ್ರ ನಾವು ಮಾಡ್ತಾ ಇರಲಿಲ್ಲ. ಶೂಟಿಂಗ್ ಅಲ್ಲಿ ಐ ಥಿಂಕ್ ಒಂದ್ಸರಿ ಮಾಡ್ಸಿದಾರ ಅಂತ. ಆ ವೈಪರ್ ಎಲ್ಲ ಸುಮ್ಮನೆ ಕ್ಲೀನ್ ಮಾಡೋದೆಲ್ಲ ಮಾಡಿದ್ದಾರೆ. ಪಾಪ ಅದೊಂದು ಕಷ್ಟ ಕೊಟ್ಟಿಲ್ಲ. ನೀವ್ ನಂಬಲ್ಲ, ಕಾರ್ ಒಳಗಡೆ ಎಷ್ಟು ಮೆಸ್ಸಿ ಆಗಿರ್ತಾ ಇತ್ತು ಗೊತ್ತಾ. ಕಾರ್ ಯೂಸ್ ಟಿ ಬಿ, ಈಗ ಕ್ಯಾರವನ್ ಮಾಮೂಲಿ ಎಲ್ಲ ಐಟಮ್ಸ್ ಇರ್ತೀವಿ ಗೊತ್ತಾ, ಅದೇ ರೀತಿ ನಮ್ಮ ಇಸೂಜು ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ದು, ಟ್ರಾವೆಲಿಂಗ್ ಡಿಪಾರ್ಟ್ಮೆಂಟ್ದು, ನಮ್ಮ ಪರ್ಸ್ನಲ್ ಏನಾದರೂ ಚಿಕ್ಕ ಚಿಕ್ಕ ಐಟಮ್ಸ್ಗಳು, ನನ್ನ ಮೇಕಪ್ ಸ್ಟಫು, ಅವ್ರದ್ದು ಮೇಕಪ್ ಸ್ಟಫು, ತಿನ್ನೋದಕ್ಕೆ ಏನಾದರೂ ಇಟ್ಕೊಳ್ಳೋದು ಎಲ್ಲ ಅಲ್ಲಲ್ಲೇ ಇರ್ತಾ ಇತ್ತು. ಶೂಟಿಂಗ್ ಮುಗಿದು ಪ್ಯಾಕಪ್ ಅಂದ ತಕ್ಷಣ ಒಂದೊಂದ್ಸರಿ ಅದೇ ಗಾಡಿಯಲ್ಲಿ ನಾವು ರೂಮ್ಗೆಲ್ಲ ಹೋಗ್ತಾ ಇದ್ವಿ. ಸೊ ರೂಮ್ಗೆ ಹೋಗಿ ಇಳಿದ ಮೇಲೆ ಎಲ್ಲ ನೋಡಿದ್ರೆ ಪೂರ ಎಲ್ಲ ಹರಡಿ ಚಲ್ಲಿ ಪಲ್ಲಿ ಎಲ್ಲ ಆಗಿರೋದು. ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ನೀಟ್ ಮಾಡ್ಕೊಳ್ಳೋದು, ಶೂಟ್ ಮಾಡೋದು. ಬಟ್ ಪಾಪ ಆ ಕಾರ್ ಅಷ್ಟು ಫಜೀತಿ ಆಗಿರ್ ಕೂಡ ಮೇಲ್ಗಡೆ ಮಾತ್ರ ನೋಡಕ್ ಸಾಕಾಗಲ್ಲ. ಆಕ್ಚುಲಿ ಇದು ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಬೇಕು ಅಂತ ಕಲರ್ ಚೇಂಜ್ ಮಾಡಿಸಿರೋದು. ಅಂದ್ರೆ ಕ್ಯಾರೆಕ್ಟರ್ ವಾಸ್ ಡಿಮ್ಯಾಂಡಿಂಗ್ ದಟ್ ಸಿನಿಮಾಗೆ ಇದೇ ಕಲರ್ ಟಿಂಟ್ ಬೇಕು ಅಂತ. ನೀವು ಕೇಳಿರ್ತೀರಾ, ಎಷ್ಟೊಂದು ಕಡೆ ನಾವು ಹೇಳಿದ್ದೀವಿ ಸಿನಿಮಾಗೆ ಇದೇ ಪರ್ಟಿಕ್ಯುಲರ್ ಟಿಂಟ್ ಬೇಕು ಅಂತ ಹೇಳಿ. ಕ್ಲೈಮೇಟ್ನೆಲ್ಲ ನಾವು ತುಂಬ ಚೆಕ್ ಮಾಡ್ಕೊಂಡು ಹೋಗ್ತಿದ್ವಿ. ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಅಭಿನ್ ಯೂಸ್ ಟು ಚೆಕ್. ಸೊ ಅದಕ್ಕೆ ಸೂಟ್ ಆಗುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕಾಗಿತ್ತು. ಎಸ್ಪೆಷಲಿ ಈ ಕಾರ್ ಕಲರ್ ಆಗಿರ್ಬೋದು, ಈವನ್ ದ ಬೈಕ್ ಕಲರ್. ಇಫ್ ಯು ಸಿ ಬೈಕ್ ಆಲ್ಸೋ ಇಟ್ಸ್ ಇನ್ ಬ್ಲೂ ಕಲರ್. ಒಂಥರ ಅಟ್ರಾಕ್ಟಿಂಗ್ ಆಗಿದೆ. ಅದ್ರ ಮೇಲೆ ಬರ್ದಿರುವಂಥ ಕೆಲವೊಂದು ಇದು ಕೂಡ ತುಂಬಾ ಅಟ್ರಾಕ್ಟಿವ್ ಸೆಂಟೆನ್ಸಸ್ಸು. ಶಿ ಇಸ್ ವೆರಿ ಥಾಟ್ಫುಲ್ ಆಲ್ಸೋ ಇನ್ ದ ಮೂವಿ. ಆ್ಯಂಡ್ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಹೇಗಿದೆ ಅಂದರೆ, ನನ್ನ ಔಟ್ಫಿಟ್ ಆಗಲಿ, ಕಲರ್ ಪ್ಯಾಲೆಟ್ ಆಗಲಿ, ಪ್ರತಿಯೊಂದು ದೇ ಮೇಡ್ ಶೂರ್ ಹಿಂಗೆ ಇರಬೇಕು ಅಂತ. ಸೊ ಎಲ್ಲೂ ಕೂಡ ವೈಬ್ರೆಂಟ್ ಕಲರ್ ಎಲ್ಲೂ ಯೂಸ್ ಮಾಡಿಲ್ಲ. ಆ್ಯಂಡ್ ಶಿ ಇಸ್ ನಾಟ್ ಅ ಪರ್ಸನ್ ಹೂ ಇಸ್ ಲೈಕ್ ವೆರಿ ಟೈಟ್ ಡ್ರೆಸ್ ಹಾಕುವಂಥ ಪರ್ಸನ್ ಅಲ್ಲ. ವೆರಿ ಲೂಸ್ ಬ್ಯಾಗಿ ಟೈಪ್. ಆ್ಯಂಡ್ ಶಿ ಡಸಂಟ್ ಕೇರ್ ಅಬೌಟ್ ರಿಪೀಟಿಂಗ್ ದ ಕ್ಲೋತ್ಸ್. ನಾನು ಹೇಳಿದಾಗೆ ಐ ಥಿಂಕ್ ಹಾರ್ಡ್ಲಿ ಒಂದಷ್ಟು ಸಿಚುವೇಶನ್ ತರ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೂ ಕೂಡ ಬೋರ್ ತರ ಮಾಡ್ಕೊಳ್ಳಲ್ಲ. ಶಿ ಹ್ಯಾಸ್ ಹರ್ ಓನ್ ವೇ ಆಫ್ ಲಿವಿಂಗ್ ತರ ಇಟ್ಕೊಂಡಿದ್ದಾರೆ. ಸಖತ್ ಮಾತ್ರ. ಕಾರು, ಬೈಕು ಅಂಡ್ ನೀವು. ಥ್ಯಾಂಕ್ ಯು, ಐ ಲೈಕ್ ದ ಲಾಸ್ಟ್ ಪಾರ್ಟ್. ನೀವು ನೀವು ಐ ಮೀನ್ ಈಗ ಕಾರ್ ಬಗ್ಗೆ ಹೊಗಳೋದು, ಬೈಕ್ ಬಗ್ಗೆ ಹೊಗಳೋದು, ಎಸ್ ಅಕ್ಸೆಪ್ಟೆಡ್. ಬಟ್ ನೀವು ಅಂತ ಬಂದಾಗ ಸ್ವಲ್ಪ
ಚೆನ್ನಾಗಿ ಕೇಳಿಸ್ತದೆ. ಇಟ್ಸ್ ಸೌಂಡೆಡ್ my ರಿಯಲಿ God. ಆಲ್ವೇಸ್ ಅಂದ್ರೆ ನಮ್ಗೆ ಏನಂತಂದ್ರೆ ಗೊತ್ತಿಲ್ಲ ಹುಡುಗಿರು ಹೊಗಳ್ತಾರೋ ಇಲ್ವೋ ಅಂತ, ಬಟ್ ನಮ್ಗೆ ಇಷ್ಟ ಆದ್ರೆ ಎಲ್ಲ ಚೆನ್ನಾಗಿದೆ ಇರೋದನ್ನ ಹೇಳ್ತೀವಿ ಅಷ್ಟೇ. ಸೊ ಇದೆಲ್ಲ ಒಂದು ಕಾಂಬಿನೇಷನ್, ದೀಪಿಕಾ ಅವರು ಕಾರು ಬೈಕ್ ಅಲ್ವಾ, ಅದಕ್ಕೆ ಅಲ್ವಾ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಆಗಿರೋದು. ಸೊ ತಗೊಳ್ಳಿ, ಥ್ಯಾಂಕ್ ಯು ಸೋ ಮಚ್. ಅಂತೂ ದೀಪಿಕಾ ದಾಸ್ ಅವರು ನನಗೆ ಒಂದು ಹೈವೇಯಲ್ಲಿ ಒಂದು ಒಳ್ಳೆ ಕಾಫಿಯನ್ನ ಕೊಡ್ಸಿದ್ದಾರೆ. ಕುಡಿಯಲ್ಲ ಅಂತ ಹೇಳಿದೆ, ಬಟ್ ಕುಡಿತಾ ಇದ್ದೀನಿ ಈಗ. ಟೇಸ್ಟ್ ಮಾಡಿ ನೋಡಿ ನಮ್ ಜೊತೆ, ಸುಮ್ಮನೆ ಕಣ್ಣು ಮುಚ್ಕೊಂಡು ಫೀಲ್ ಮಾಡಿ ಹೇಗಿದೆ ವೈಬ್ ಅಂತ. ಆಕ್ಚುಲಿ ಕಾಫಿನೆಲ್ಲ ಎಂಜಾಯ್ ಮಾಡೋದು, ಅಟ್ಮಾಸ್ಫಿಯರ್ ಅಂಡ್ ಈಗ ಬಂದಿರೋ ಅಂಥದ್ದು. ಸೊ ಆ ಸಿಚುವೇಶನ್ ಎಂಜಾಯ್ ಮಾಡಬೇಕು, ದಟ್ ಈಸ್ ದ ಜರ್ನಿ. ಬಟ್ ನಿಮ್ ತರ ಎಲ್ಲ ಯೋಚನೆ ಮಾಡ್ಬೇಕು ಅಂದ್ರೆ ನಿಮ್ ತರನೇ ಜರ್ನಿ ಮಾಡ್ತಾ ಇರಬೇಕು. ಅದು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲ ಹೋಗುತ್ತೆ 100%. ಬಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಫೇವ್ರೇಟ್ ಅಡ್ಡನ ಇದು ಹಿಂಗೆ? ಹಾಗೇನಿಲ್ಲ, ಐ ಯೂಶಲಿ ಲೈಕ್ ಈ ಥರ ಎಲ್ಲಾದ್ರೂ ಸಿಂಗಲ್ ಟೀ ಶಾಪು ಕಾಫಿ ಶಾಪ್ ಇದ್ರೆ ಅಲ್ಲಿ ಹೋಗಿ ಸ್ಟಾಪ್ ಮಾಡ್ತೀನಿ. ಸೊ ಕಾಫಿ ಹೇಗಿದೆ ಆ ಥರ ಎಲ್ಲ ನೋಡಲ್ಲ. ಸೊ ಐ ಟ್ರೈ ಟು ಮೇಕ್ ಇಟ್ ಲೈಕ್ ಒಂದೊಂದ್ಸರಿ ಬ್ಲ್ಯಾಕ್ ಕಾಫಿ ಕೇಳಿದಾಗ ಹಿಂಗೆ ಮಾಡಬೇಕು ಅಂತೆಲ್ಲ ಕೆಲವ್ರು ಗೊತ್ತಿಲ್ಲ ಅಂತ ಹೇಳ್ತೀವಿ. ಅಂದರೆ ಕಾಫಿ ಪೌಡರ್ ಹಾಕ್ಬಿಟ್ಟು ಕೊಡಿ ಆಂಟಿ, ಕೊಡಿ ಅಂಕಲ್ ಅಂತ ಕೇಳೋದು. ಓಕೆ. ಇಫ್ ನಾಟ್ ಕಾಫಿನ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿ ಅಂತ ಕೇಳೋದು, ಶುಗರ್ ಸ್ವಲ್ಪ ಕಡಿಮೆ ಹಾಕಿ ಅಂತೆಲ್ಲ ಕೇಳಿಕೊಂಡು ಆ ವೈಬ್ನ ಎಂಜಾಯ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು. ಯೂಶಲಿ ಇಲ್ಲಿಲ್ಲ, ಅಲ್ಲೊಬ್ಬ ಇದ್ದಾನೆ ಅನ್ಸುತ್ತೆ ಅಷ್ಟೇ, ಡಾಗಿಗಳಿರುತ್ತೆ ಈ ಥರ ಪ್ಲೇಸಸ್ ಬಂದಾಗ ಫುಲ್ಲು ಸುತ್ತಾಡ್ತಾ ಇರುತ್ತೆ. ಇಲ್ಲಿಂದ ಬಿಸ್ಕೆಟ್ ತಗೊಂಡು ಕೊಡೋದು, ಅದೆಲ್ಲ ಒಂಥರ ಚೆನ್ನಾಗಿ ಅನ್ಸುತ್ತೆ. ಅದೆಲ್ಲ ಒಂದು ಖುಷಿ ಅಲ್ಲ. ಆಕ್ಚುಲಿ ನಾನು ಇವತ್ತು ದೀಪಿಕಾ ಅವ್ರ ಜೊತೆ ಸೇರಿ ನಾನು ಅವ್ರ ಥರನೇ ಆಗ್ತಾ ಇದ್ದೀನಿ. ಇಟ್ಸ್ ಅ ಗುಡ್ ಪಾರ್ಟ್. ನೀವು ನನ್ನ ನೆನ್ಸ್ಕೋಬೇಕು ಮನೆಗೆ ಹೋಗಿ. ಸೊ ಖಂಡಿತವಾಗ್ಲೂ ನಮ್ಮ ಸಿನಿಮಾ ನೋಡಿದವರು ಕೂಡ ಇದೇ ರೀತಿ ಫೀಲ್ ಮಾಡ್ತಾರೆ. ದೇ ವಾಂಟ್ ಟು ಎಂಜಾಯ್ ದಿಸ್ ಫೀಲಿಂಗ್ ಅಂತ. ನೋಡಿ, ಸಿನಿಮಾ ನೋಡಿದ್ಮೇಲೆ ಖಂಡಿತ ಸಿನಿಮಾದ ಪಾತ್ರಗಳ ಜೊತೆ ಅವರು ಕೂಡ ಟ್ರಾವೆಲ್ ಮಾಡ್ತಾರೆ ಅಂತ. ಎಸ್ ಎಸ್. ಅಂಡ್ ನಿಮ್ಗೆ ಏನೋ ಒಂದು ತೋರಿಸ್ತೀನಿ ಪ್ಲೀಸ್. ಓಕೆ. ಕಾಫಿ ಕುಡಿತಾನೆ ತೋರಿಸಿ. ಡಾನ್. ಇಲ್ಲೂ ಏನೋ ಇಟ್ಟಿದ್ದಾರೆ ಅಂತ ಕಾಣುತ್ತೆ. ಸೊ ಇದು ನಮ್ಮ ಕಾರ್, ನಾವು ಅವಾಗಲೇ ಹೇಳಿದ್ವಿ ಕಲರ್ ಪ್ಯಾಲೆಟ್ ಇದ್ರ ಬಗ್ಗೆ ಎಲ್ಲ ತೋರಿಸಿದ್ವಿ. ಯು ಕ್ಯಾನ್ ಸಿ ವಂಡರ್ಲಸ್ಟ್ ಅಂತ ಹೇಳ್ಬಿಟ್ಟು. ವಾಂಡರರ್ ಅಂದ್ರೆ ಸುತ್ತಾಡೋರು ಜಾಸ್ತಿ ಈ ತರ ಇದನ್ನೆಲ್ಲ ಹಾಕೊಂತಾರೆ. ಸೊ ಕ್ಯಾರೆಕ್ಟರ್ ಬಂದು ಸ್ವಲ್ಪ ಥಾಟ್ಫುಲ್ ಆಗಿರೋದು, ಒಂಥರ ಒಳ್ಳೆ ಝೋನ್ ಆಗಿರೋದ್ರಿಂದ ಕೆಲವೊಂದನ್ನ ಹಾಕೊಂಡಿರ್ತಾಳೆ. ಸಿ ಇದೆಲ್ಲ ಬಟರ್ಫ್ಲೈಸ್ ಅಂದ್ರೆ ಶಿ ಹ್ಯಾಸ್ ಅವರ್ ಓನ್ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಆ ಥರ. ಸೊ ಏನೋ ಅದೇ ಥರ ಕಾರಲ್ಲಿ ಕೂಡ ಏನೇನೋ ಇಟ್ಟಿದ್ದಾರೆ ಇವರು. ಸೊ ನಾನು ಅವಾಗಲೇ ಹೇಳಿದೆ ನಿಮಗೆ, ಅವಳ ಆರ್ಟಿಸ್ಟ್ ಕೂಡ ಅಂತ. ಇದು ಅವಳ ಐಟಮ್ಸ್ಗಳು ಅಂದರೆ ಎಕ್ವಿಪ್ಮೆಂಟ್ಸ್ಗಳು, ಇದು ಪೇಂಟಿಂಗು ಫುಲ್ಲು. ಎಲ್ಲಾದರೂ ಹೋಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ಯಾವುದಾದ್ರೂ ಖಾಲಿ ಗೋಡೆ ಮೇಲೆ ಹೋಗ್ಬಿಟ್ಟು ಫುಲ್ ಸ್ಪ್ರೇಯಿಂಗ್ ಎಲ್ಲ ಮಾಡಿಕೊಂಡು ಫುಲ್ಲು ಪೇಂಟಿಂಗ್ ಮಾಡ್ತಾ ಇರ್ತಾಳೆ. ಆ್ಯಂಡ್ ಈ ಕಾರ್ ನೀವಾಗಲೇ ಹೇಳ್ತಾ ಇದ್ದಿದ್ದು ಇದೆ ಹಾಗಾದ್ರೆ? ಎಸ್, ಅಲ್ಲಿ ಇನ್ನ 1-2 ಬಾಕ್ಸ್ ಇದೆ. ಸೊ ಈ ಥರ ಎಷ್ಟೊಂದು ಐಟಮ್ಸ್ಗಳು ಎಲ್ಲ ಟ್ರಾವೆಲ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋಗ್ತಾಳೆ. ಅಂದ್ರೆ ಬರೀ ಟ್ರಾವೆಲ್ ಅಷ್ಟೇ ಅಲ್ಲ, ಆರ್ಟ್ ಅಲ್ಲೂ ಕೂಡ ತಾವು ಇಂಟ್ರೆಸ್ಟೆಡ್ ಅಂತ. ಸ್ವಲ್ಪ ದೀಪಿಕಾ ಒಂದು ಚಿಕ್ಕ ಮಟ್ಟದಲ್ಲಿ ಪೇಂಟ್ ಮಾಡ್ತಾಳೆ, ಇವಳು ಸ್ವಲ್ಪ ಸಿಕ್ಕಾಪಟ್ಟೆ ಪ್ರೋ ಇದ್ದಾಳೆ. ಸೊ ನಿಮ್ಗೇನೋ ಒಂದು ತೋರಿಸ್ತೀನಿ. ನಾವು ಹೆಂಗೆ ಟ್ರಾವೆಲ್ ಮಾಡ್ತೀರಾ ಅಂತ ಕೇಳ್ತಿದ್ರಿ ಅಲ್ವಾ? ಸಿ ಈ ಥರ ಸಿನಿಮಾದಲ್ಲಿ ಮ್ಯಾಪ್ಸ್ ಇಟ್ಕೊಂಡಿರ್ತಾಳೆ ಅವಳು. ಓ ಓಕೆ. ಆಲ್ ಇಂಡಿಯಾ ಮ್ಯಾಪು ಎಲ್ಲ ಕಿತ್ತೋಗಿರುತ್ತೆ. ಯೂಸ್ ಮಾಡಿರೋ ಮ್ಯಾಪ್ ಇದು. ಸಿನಿಮಾದಲ್ಲೇ ಯೂಸ್ ಮಾಡಿದ್ದೀವಿ ಆ್ಯಂಡ್ ನಮಗೆ ಬೇಕಾದ ಪರ್ಸ್ನಲ್ ಆಗಿ ಯೂಸ್ ಮಾಡಿದ್ದೀವಿ, ಅಂದರೆ ಟೀಮ್ ಯೂಸ್ ಮಾಡಿದ್ದೀವಿ. ಈ ಥರ ಇದರಲ್ಲೆಲ್ಲ ಮ್ಯಾಪಿಂಗ್ ಎಲ್ಲ ಮಾಡಿಕೊಂಡು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಯಾವತ್ತು ನೋಡಿಲಿ ಎಷ್ಟು ಇದೆಲ್ಲ ಬರ್ಕೊಂಡು ಈ ಥರ ಎಲ್ಲ ಮಾರ್ಕ್ ಮಾಡ್ಕೊಂಡಿರ್ತಾಳೆ. ಆ್ಯಂಡ್ ಶಿ ಹ್ಯಾಸ್ ಅರ್ ಓನ್ ಥಿಂಗ್, ಎಲ್ಲಿಂದ ಯಾವ ರೂಟಲ್ಲಿ ಹೋಗ್ಬೇಕು ಅನ್ನೋದೆಲ್ಲ ಶಿಲ್ ಬಿ ಕವರಿಂಗ್. ಸೊ ಈ ಥರದ್ದೆಲ್ಲ ಇದೆ ನಮ್ಮ ಕಾರಲ್ಲಿ. ಅಲ್ಲ, ನಾನು ತುಂಬಾ ಸಿನಿಮಾದಲ್ಲಿ ತುಂಬಾ ಪ್ರಾಪರ್ಟೀಸ್ ಇದೆಲ್ಲವೂ ನೋಡಿದ್ದೀನಿ, ಬಟ್ ಈ ತರ ಪ್ರಾಪರ್ಟಿ ಕೂಡ ಯೂಸ್ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಕಮಾನ್, ಇಟ್ಸ್ ಏನೋ ಮಸ್ಟ್. ಈಗೆಲ್ಲ ನಾವು ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗ್ತೀವಿ. ಸಿನಿಮಾದಲ್ಲಿ ಪಾಯಲ್ ಕ್ಯಾರೆಕ್ಟರ್ ಹೇಗೆ ಅಂದರೆ ತುಂಬ ಫೋನ್ ಯೂಸರ್ ಅಲ್ಲ, ಎಕ್ಸೆಪ್ಟ್ ಬ್ಲಾಗಿಂಗ್ ಅದು ಇದು ಅಂತ ಬಿಟ್ಟರೆ ಅವಳಿಗೆ ತುಂಬ ಫೋನು ಸೋಷಿಯಲ್ ಮೀಡಿಯಾ ಆ ಥರದಲ್ಲೆಲ್ಲ ನೋಡೋದು ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಶೀಸ್ ಒಂಥರ ಅವಳೇ ಬೇರೆ ಝೋನಲ್ಲಿ ಇರೋದ್ರಿಂದ ಈ ಥರ ಪ್ರಾಕ್ಟಿಕಲ್ ಆಗಿ ಏನೇನಾಗುತ್ತೆ ಇದನ್ನೆಲ್ಲ ನೋಡ್ಕೊಂಡು ಹೋಗೋದು, ಅಲ್ಲಲ್ಲೇ ಕೇಳ್ಕೊಂಡು ಹೋಗೋದು, ಅಲ್ಲಲ್ಲೇ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದು ಅವಳ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಇನ್ನೂ ತುಂಬ ಆ ಥರದ್ದು ಒಂದಷ್ಟು ಯುನೀಕ್ನೆಸ್ ಇರುತ್ತೆ ಅವಳ ಕ್ಯಾರೆಕ್ಟ್ರಲ್ಲಿ, ಅದು ಸ್ಪೆಷಲ್ ಅಂತ ಅನ್ಸೋದು. ಸೊ ಸ್ಪೆಷಲ್. ಸೊ ಈವನ್ ಕಾರಲ್ಲಿ ನೋಡಿ ಹೆಲ್ಮೆಟ್ ಎಲ್ಲ ಇಟ್ಕೊಂಡಿದೀವಿ, ಬಿಕಾಸ್ ಬೇಕಲ್ಲ ಬೈಕಿಗೆ. ರೂಲ್ಸ್ ಮಾತ್ರ ಯಾವತ್ತೂ ಮರೆಯಲ್ಲ, ಬ್ರೇಕ್ ಮಾಡಲ್ಲ. ಶಿ ಹ್ಯಾಸ್ ಲೈಕ್ ಶಿ ಈಸ್ ವೆರಿ ಮಚ್ ಆನ್ ಪಾಯಿಂಟ್. ಯಾವಾಗಲೂ ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ ರೂಲ್ಸ್ ರೂಲ್ಸ್
ರೂಲ್ ನಂಬರ್ 1, ರೂಲ್ ನಂಬರ್ 2 ಈ ಥರದ್ದು ಒಂದಷ್ಟು ಹೇಳ್ತಾ ತುಂಬ ಟಾರ್ಚರ್ ಕೊಡ್ತಾ ಇರ್ತಾಳೆ ಎಲ್ರಿಗೂ. ಸೊ ಅವಳಿಗೆ ರೂಲ್ಸ್ ಬ್ರೇಕ್ ಮಾಡೋರಂದ್ರೆ ಆಗಲ್ಲ. ಸೊ ರೂಲ್ಸ್ ಹಿಂಗಿರಬೇಕು, ಸೊ ವೆರಿ ಪರ್ಟಿಕ್ಯುಲರ್ ಆಗಿರಬೇಕು. ಶಿ ಇಸ್ ವೆರಿ ವೆರಿ ಕ್ಲಾಸಿ ಆ್ಯಂಡ್ ವೆರಿ ಪರ್ಫೆಕ್ಟ್ ವುಮೆನ್ ಥರ ಇರ್ತಾಳೆ. ಸೊ ದಟ್ಸ್ ಯೂನಿಕ್ನೆಸ್ ಅವಳದು. ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್. ಒಂದು ರೀತಿಲಿ ನನಗೂ ಒಂದು ಜರ್ನಿ ಆಯಿತು ಆ್ಯಕ್ಚುಲಿ, ಬಟ್ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ದೀಪಿಕಾ ಅವ್ರನ್ನ ನಾವು ಹೊರಗೆ ನೋಡೋದೇ ಬೇರೆ, ಬಟ್ ಈಗ ನೋಡ್ತಾ ಇರೋದೇ ಬೇರೆ. ಅಂದರೆ ಒಂದು ರೀತಿಲಿ ಅದ್ಭುತ ಜರ್ನಿ ಆಯಿತು. ಸಿನಿಮಾದಲ್ಲಿ ನೀವೇನೇನು ಮಾಡಿದ್ದೀರಾ ಅನ್ನೋದು ಚಿಕ್ಕ ಗ್ಲಿಮ್ಸ್ ನನಗೆ ಇವತ್ತು ಗೊತ್ತಾಯಿತು. ಬಟ್ ಬ್ಯೂಟಿಫುಲ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಸೇಫಾಗಿ ಇಷ್ಟು ಅದ್ಭುತವಾಗಿ ಒಂದು ಜಾಲಿ ಡ್ರೈವ್ ಕರ್ಕೊಂಬಂದಿದ್ದಕ್ಕೆ. ಅಂದರೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಸೊ ಸಿನಿಮಾ ಹೇಗಿರುತ್ತೆ ಅದೆಲ್ಲ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ, ಕುತೂಹಲ ಜಾಸ್ತಿ ಆಗ್ತದೆ. ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ದೀಪಿಕಾ ಅವ್ರು ಇನ್ನೇನೋ ಮಾಡಿರ್ತಾರೆ ಅಲ್ಲಿ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆಲ್ ದ ಬೆಸ್ಟ್ ಆ್ಯಂಡ್ ಒಳ್ಳೇದಾಗಲಿ. ನಾನಂತೂ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡದೆ ಬಂದು #ಪಾರು ಪಾರ್ವತಿನ ಥಿಯೇಟ್ರಲ್ಲೇ ನೋಡ್ತೀನಿ. ಸೊ ನೀವು ಯಾರು ಕೂಡ ಮಿಸ್ ಮಾಡಬಾರ್ದು. ಹಾಗೆ ನಮ್ಮ ದೀಪಿಕಾ ಅವ್ರು ಕೂಡ ಹೇಳ್ತಾರೆ, ನಿಮ್ಮ ಫ್ಯಾನ್ಸ್ಗೆ ನಿಮ್ಮ ಸ್ಪೆಷಲ್ ಇನ್ವಿಟೇಷನ್ ಇರಲೇಬೇಕು. ಸೊ ದಯವಿಟ್ಟು ನೀವು ನೋಡ್ತಾ ಇದ್ರಿ ಇಷ್ಟು ತನಕ. ನಾನು ಎಷ್ಟು ಎಕ್ಸೈಟೆಡ್ ಆಗಿದೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಅಂದರೆ ಇಟ್ಸ್ ಸಮಥಿಂಗ್ ಎಲ್ರಿಗೂ ಇಷ್ಟ ಆಗುವಂಥದ್ದು. ಎಷ್ಟೋ ಜನಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಅವ್ರು ಅಂದ್ಕೊಳ್ತಾ ಇರ್ತಾರೆ. ಬಟ್ ಟೈಮ್ ಮಾಡ್ಕೊಳ್ಬೇಕು, ನಿಮಗೋಸ್ಕರ ನೀವು ಕೆಲವೊಂದ್ರಲ್ಲಿ ಟೈಮ್ ಮಾಡ್ಕೋಬೇಕು ಅನ್ನೋದು ನಾನು ಎಲ್ರಿಗೂ ಹೇಳೋವಂಥ ಮಾತು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಡಿಸಪಾಯಿಂಟ್ಮೆಂಟ್ ಇಲ್ಲೇ ಇರೋವಂತಹ ಒಂದು ಇದಂದರೆ ಯಾರಿಗೂ ಕೂಡ ಮೋಸ ಆಗಲ್ಲ ಸಿನಿಮಾದಲ್ಲಿ. ನಮ್ಮ ಕ್ಯಾರೆಕ್ಟರ್ ಆಗಲಿ, ನಮ್ಮ ಒಂದು ಜರ್ನಿನ ನೋಡೋದ್ರಿಂದ. ಸೊ ನೀವು ಏನೋ ಒಂದು ಕಲಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಪ್ರತಿಯೊಂದು ವಿಜುವಲ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಎಂಟೈರ್ ಸಿನಿಮಾ ಒಂದು ಅದ್ಭುತ ರೀತಿಯಲ್ಲಿ ಪ್ರಿಪ್ರೇಷನಲ್ಲಿ ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಕೂಡ #ಪಾರು ಪಾರ್ವತಿ ಸಿನಿಮಾನ ಮಿಸ್ ಮಾಡದೆ. ಸೊ ಎಲ್ಲರೂ ಕೂಡ #ಪಾರು ಪಾರ್ವತಿನ ಮಿಸ್ ಮಾಡದೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ಈ ವ್ಲಾಗ್ ಎಲ್ಲಿಗೆ ಎಂಡ್. ಸಿಗೋಣ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಕನ್ನಡ ಪಿಕ್ಚರ್ನಲ್ಲಿ.